ಈ ಗುರುಗಣಾಧಿಪತಯೇ ನಮಃ. ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಗುದಿಯೇ ಶಾರದೆಯೇ ಶಾರದೆಯೇ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯಲಿ ಶಾರದೆಯೇ ನರ್ತಿಸುಗೆ ನಲಿದೊಲಿದೆಲ್ಲ ಜಿಹ್ವೆಯಲಿ ತಾರಕಾಸುರ ನೇರವಾದ ವಿಷಯಕ್ಕೆ ಬರ್ತೇನೆ. ತಾರಕಾಸುರ ವರಬಲದಿಂದ ಮದೋನ್ಮತ್ತನಾಗಿ ಬೆಳೀತಾ ಇದ್ದ. ದೇವಾದಿ ದೇವತೆಗಳು ಅವನ ಮೇಲೆ ಏರಿ ಹೋದ್ರೆ ಪ್ರಯೋಜನ ಆಗಲಿಲ್ಲ. ಅವನ ಕೈಯೇ ಮೇಲಾಗ್ತದೆ. ಯಾಕಂದ್ರೆ ಅವನು ಮಹಾಪರಾಕ್ರಮ. ಬ್ರಹ್ಮದೇವರು ವರ ಕೊಟ್ಬಿಟ್ಟಿದ್ದಾರೆ, ಯಾರ ಕೈಲೂ ಸಾಯ್ಲಿಕ್ಕಿಲ್ಲ. ಏನ್ ಮಾಡೋದು? ದೇವಾದೇವತೆಗಳು ಕೂತು ದೇವೇಂದ್ರನ ಒಲಗದಲ್ಲಿ ಯೋಚನೆ ಮಾಡ್ತಾರೆ, ಏನು ಮಾಡೋದು, ಇವನನ್ನು ಹೇಗೆ ನಿಗ್ರಹಿಸುವುದು? ಅಲ್ಲಿಗೆ ಕೃಷ್ಣ ಹೇಳ್ತಾನಂತೆ, ಮನ್ಮಥ ಇದಕ್ಕೆ ಸರಿಯಾದ ಜನ. ಯಾಕೆ ಅಂತ ಹೇಳಿದ್ರೆ, ತಾರಕಾಸುರನಿಗೆ ಇರುವಂತಹ ಒಂದು ವರ ಯಾರಿಂದಲೂ ಸಾವು ಬರಬಾರದು ಅನ್ನೋದು. ಶಿವನ ಪುತ್ರನಲ್ಲದೆ ಇತರರಿಂದ ಸಾವು ಬರಬಾರದು ಅಂತ. ಹಾಗಾಗಿ ಶಿವನಿಗೆ ಪುತ್ರನಾಗಬೇಕು ಅಂತಂದ್ರೆ ಶಿವ ಮದುವೆ ಆಗಬೇಕು. ಪರಶಿವ ದಾಕ್ಷಾಯಣಿಯ ಬಳಿಕ ಹೋಗಿ ತಪಸ್ಸು ಮಾಡ್ತಾ ಕೂತಿದ್ದಾನೆ ರಜತಾಚಲದಲ್ಲಿ, ಬೆಳ್ಳಿ ಬೆಟ್ಟದಲ್ಲಿ. ಆತನ ತಪಸ್ಸನ್ನು ನಿಗ್ರಹಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪರಮೇಶ್ವರನಾಥ, ಮುಕ್ಕಣ್ಣನಾಥ. ಅದಕ್ಕೆ ಸಾಮರ್ಥ್ಯ ಇದ್ದರೆ ಒಬ್ಬನಿಗೆ ಮಾತ್ರ, ಅದು ಮನ್ಮಥನಿಗೆ. ನೋಡೋಣ ಅವನು ಕರೆಸುವ ಅಂತ ಹೇಳಿ ಬ್ರಹ್ಮ ಮತ್ತು ವಿಷ್ಣು ದೇವೇಂದ್ರನ ಜೊತೆಗೆ ಚರ್ಚಿಸಿ ತೀರ್ಮಾನ ಮಾಡಿ ದೇವಗುರುವನ್ನು ಕಳಿಸ್ತಾರಂತ. ನೋಡಿ ಎಂಥ ಒಂದು ಭಾಗ್ಯ. ದೇವಗುರು ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಬರ್ತಾರೆ ಮನ್ಮಥನ. ಇಂಥ ಕೆಲಸಕ್ಕಾಗಿ ನೀನು ಬರಬೇಕು ಅಂತ ಹೇಳಿದ್ಬಿಟ್ಟು ಅವನು ತಕ್ಷಣ ಹೊರಟ. ನೋಡಿ, ಸದುದ್ದೇಶಕ್ಕಾಗಿ ಯಾವ ಕಾರ್ಯಕ್ರಮ ನಾನು ಸಿದ್ಧ ಹೊರಟಿದ್ದಾನೆ. ಬಂದಾಗ ಬಂದೊಳಪೊಕ್ಕು ಚಕ್ರಿಗೆ ವಿರಿಂಚಿಗೆ ವಜ್ರಧರಂಗೆ ವಂದನಾನಂದ ಶರೀರರಾಗಿ ಬಂದು ಒಳಪೊಕ್ಕು ಚಕ್ರಿಗೆ ವಿರಿಂಚಿಗೆ ವಜ್ರಧರಂಗೆ ವಂದನಾನಂದ ಶರೀರರಾಗಿ ಕುಸುಮಾಯುಧನು ರತಿಯೂ
ಪ್ರಸಿದ್ಧ ಸಂಗ್ರಂಥನ ಮಂತ್ರಿಯೂ ಪ್ರಸಿದ್ಧ ಸಂಕ್ರಂದನ ಮಂತ್ರಿಯೂ ಮುದದೆ ಕೊಳ್ಳಿರೆ ಕಾಮನನು ಈಕ್ಷಿಸುತ್ತೆ ಕಾಮನನು ಈಕ್ಷಿಸುತ್ತೆ ಗೋವಿಂದನ ನಿಂದಿತವು ನುಡಿದನು ಗೋವಿಂದನ ನಿಂದಿದವು ನುಡಿದನು ಆತ್ಮಗತಾರ್ಥ ವಿಚಾರಸಾರಮು ಗೋವಿಂದನ ನಿಂದಿತಂ ನುಡಿದನು ಆತ್ಮಗತಾರ್ಥ ವಿಚಾರಸಾರಮೌ ಗೋವಿಂದನು ಅನಿಂದಿತನು ನುಡಿದನು ಆತ್ಮಗತ ವಿಚಾರವನ್ನು. ಬಂದೊಳ ಹುಟ್ಟಿದ್ದಾನೆ. ದೇವಗುರುವಿನೊಟ್ಟಿಗೆ ಬಂದವ ಮನ್ಮಥ ಮಾತ್ರ ಅಲ್ಲ, ಅವರ ಪತ್ನಿಕರಾಗಿ ಬಂದಿದ್ದಾನೆ, ರತಿದೇವಿಯೊಂದಿಗೆ ಬಂದಿದ್ದಾನೆ. ಒಳ ಹೊಕ್ಕಿದ್ದಾರೆ, ಶಿಷ್ಟಾಚಾರ ಪರಿಪಾಲನೆ ಮಾಡಿದ್ದಾರೆ. ವಿರಿಂಚಿಗೆ, ವಜ್ರಸರಂಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಅಂದರೆ ದೇವಾನ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡ್ತಾರೆ. ಕುಸುಮಾಯುಧ ಮತ್ತು ರತಿ ಇಬ್ಬರು ನಮಸ್ಕಾರ ಮಾಡ್ತಾರೆ. ದೇವರಾಜನಿಗೂ ನಮಸ್ಕಾರ ಮಾಡ್ತಾರೆ. ಆಮೇಲೆ ಆಸನ ಸ್ವೀಕಾರ, ಬಹಳ ಪ್ರೀತಿಯಿಂದ ಉಚಿತವಾದ ಆಸನಗಳನ್ನು ಕೊಟ್ಟಿದ್ದಾರೆ. ಅವನಿಗೆ ಮೀಸಲಿಟ್ಟ ಆಸನದಲ್ಲಿ ಕುಳಿತಿದ್ದಾನೆ. ಬಂದ ಕಾಮನನ್ನು ನೋಡಿ ಗೋವಿಂದ ಹೇಳ್ತಾನಂತ. ಹೆಚ್ಚಿಗೆ ಮಾತಿಲ್ಲ, ಯಾಕಂದ್ರೆ ಅವಸರದ ಕೆಲಸ, ಆಗಲೇಬೇಕು, ತಕ್ಷಣದ ಕೆಲಸ, ಜನಹಿತದ ಕೆಲಸ, ಲೋಕಹಿತದ ಕೆಲಸ. ಅದಕ್ಕೋಸ್ಕರ ಹೆಚ್ಚು ಮಾತಾಡಲಿಲ್ಲ ಅವ. ಕವಿ ಅವನನ್ನು ಹೇಳ್ತಾ ನೋಡಿ, ಅನಿಂದಿತ. ಗೋವಿಂದ ನಿಂದೆಗೆ ಅರ್ಹನೇ ಅಲ್ಲ, ಅವನು ಅನಿಂದ್ಯ. ಅವನು ಮಾತಾಡುವುದೇ ಸರಿಯಾದದ್ದೇ. ಅವನ ಮನಸ್ಸಿನೊಳಗೆ ಏನಿದೆ, ಯಾಕಾಗಿ ಮಾರನನ್ನು ಕರೆಸಿದ್ದು, ಅದನ್ನು ಹೇಳಲಿಕ್ಕೆ ಹೊರಡ್ತಾನೆ. ಕೇಳಲೆ ಗರ್ಭಕ. ಕೇಳಲೆ ದರ್ಪಕ ಕೇಳಲೆ ದರ್ಪಕ ತಾರಕನೂಳಿಗದಿಂದ ಉರಗ ಮಧ್ಯ ನಿರ್ಜಲ ಲೋಕಂ ಗೋಳುಂಡೆಗೊಳುದುವಿದೆ ವೀರಾಳಾಪಂಗೊಳ್ಳದೆ ಅಸುರನತ್ಯಧಿಕ ಬಲಂ ವೀರಾಳಾಪಗೊಳುದೆ ಅಸುರನತ್ಯಧಿಕ ಬಲಂ. ತನ್ನ ಮನೋಗತವನ್ನು ನೇರವಾಗಿ ತಿಳಿಸಿ, ದರ್ಪಕನೇ ನಿನ್ನನ್ನು ಕರೆಸಿದ ಉದ್ದೇಶ ನೇರವಾಗಿ ಹೇಳಿಬಿಡ್ತೇನೆ. ತಾರಕಾಸುರನ ಉಪಟಳ ನೀನೆಲ್ಲ ಕೇಳಿದ ಸಂಗತಿಯೇ. ಸ್ವರ್ಗ ಮರ್ತ್ಯ ಪಾತಾಳವೆಂಬ 3 ಲೋಕಗಳಿಗೂ ಕೂಡ ಕಂಟಕವಾಗಿ ಅವನೊಬ್ಬ ಇದ್ದಾನೆ. ವರಬಲದಿಂದ ಮದೋನ್ಮತ್ತನಾಗಿ ಬೆಳೆಯುತ್ತಾನೆ, ಮೆರೆಯುತ್ತಾ ಇದ್ದಾನೆ. ಅವನು ಬರೀ ಮಾತಾಡುವವಲ್ಲ, ಮಾತಾಡಿದ್ದಕ್ಕಿಂತ ಕೆಲಸ ಮಾಡುವವ. ಒಳ್ಳೆ ಕೆಲಸ ಅಲ್ಲವ, ಕೆಟ್ಟ ಕೆಲಸ. ವಾಚಾಳಿಗಳು ತುಂಬಾ ಜನ ಇರ್ತಾರೆ. ವಾಚಾಳಿ ಅಲ್ಲ, ಮಾತು ಬಲ್ಲವನೇ, ಆದರೆ ಒಳ್ಳೆ ಮಾತುಗಳಲ್ಲ, ಒಳ್ಳೆ ಕೆಲಸವೂ ಅಲ್ಲ. ಹಾಗಾಗಿಯೇ ತಲೆನೋವಿನ ಸಂಗತಿ. ಆದ್ದರಿಂದ ಅಧಿಕ ಬಲಶಾಲಿಯಾದ ಅವನನ್ನು ಮಣಿಸುವ ಪರಿಯಂತೂ ಅದು ನಿನಗೆ ಮಾತ್ರ ಗೊತ್ತು. ಹರನತ್ಯಧಿಕ ತಪೋ ವಿಸ್ತರವನನಾಗಿದ್ದಪೋ ಹರನು ಅತ್ಯಧಿಕ ತಪೋ ವಿಸ್ತರವನನಾಗಿದ್ದಪೋ ಮದನ ತತ್ತಪಮಂ ಕೊರಗಿರಿ ಮದನ ತತ್ತಪಮೂ ಕೊರಗಿರಿ ಹೊರಗಿರಿ ಸುತೆಯುಳ್ ನೆನೆ ಬಲ್ಲಿಗೆ ನೀನೇ ಬಲ್ಲೆ.
ಹೊರಗಿರಿಸುತೆಯುಳ್ಳಿರೆ ಪಲ್ಲಿಗೆ ನೀನೇ ಬಲ್ಲೆ ನೀನೇ ಸಮರ್ಥವು. ಪರಶಿವನ ಮಗನಿಂದಲ್ಲದೆ ಅವನಿಗೆ ಸಾವಿಲ್ಲ ಅನ್ನುವ ಸಂಗತಿ ಲೋಕಕ್ಕೆ ತಿಳಿದಿದೆ. ಮತ್ತೆ ನಿನಗೆ ನಾನು ಪ್ರತ್ಯೇಕ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಮದನ, ಏನು ಮಾಡ್ಬೇಕಾಗ್ತದೆ? ನಾವೇನು ಮಾಡ್ಲಿಕ್ಕೆ ಸಾಧ್ಯ? ಪರಶಿವನ ಮಗನಿಂದ ಹತನಾಗ್ತಾನೆ ಅನ್ನೋದು ಮಾತು. ಪರಮೇಶ್ವರನ ಹೊರತು ತಪಸ್ಸಲ್ಲಿ ತೊಡಗಿಲ್ಲ. ಅಂತಿಂತ ತಪಸ್ಸಲ್ಲ, ಘೋರ ತಪದಲ್ಲಿ ತೊಡಗಿದ್ದಾನೆ ಅವನು. ಅವನ ತಪಸ್ಸನ್ನು ಕೆಡಿಸುವ ಕೆಲಸ. ಯಾವತ್ತು ತಪಸ್ಸು ಕೆಡಿಸುವ ಕೆಲಸ ಒಳ್ಳೇದಲ್ಲ. ಆದ್ರೆ ಇಲ್ಲಿ ಪರಮೇಶ್ವರನ ತಪಸ್ಸನ್ನು ಕೆಡಿಸಬೇಕಾದ ಅನಿವಾರ್ಯತೆ ಇದೆ. ಒಳ್ಳೇದು ಕೆಟ್ಟದ್ದು ಎಲ್ಲ ಸಂಗತಿಗಳು ಹಾಗೆ. ಲೋಕಹಿತಕ್ಕಾಗಿ ಕೆಟ್ಟದ್ದು ಮಾಡಬೇಕಾದ್ರೂ ಮಾಡಬೇಕು, ಅದು ಒಳ್ಳೆಯದೇ, ಸುಳ್ಳು ಹೇಳಬಾರದು. ಆದ್ರೆ ಲೋಕದ ಹಿತಕ್ಕಾಗಿ, ಲೋಕದ ಒಳಿತಿಗಾಗಿ, ಪರೋಪಕಾರಕ್ಕಾಗಿ ಸುಳ್ಳು ಹೇಳಿದ್ರೆ ಅದು ಸತ್ಯವೇ. ಹಾಗಾಗಿ ಪರಮೇಶ್ವರನ ತಪಸ್ಸನ್ನು ಕೆಡಿಸುವಂಥವನು ಯಾರು ಅಂತ ನೋಡಿದರೆ ಅದಕ್ಕೆ ಸಮರ್ಥನಾದವ ನೀನೊಬ್ಬನೇ, ಮತ್ತಾರಿಗೂ ಅದು ಸಾಧ್ಯವಿಲ್ಲ ಎನ್ನುವಂಥ ಮಾತು ನಮಗೆ ಗೊತ್ತಿದೆ. ಆದ್ದರಿಂದ ಅವನ ತಪಸ್ಸನ್ನು ಕರಗಿಸಿ ಗೀರಿಸುತೆಯಲ್ಲಿ ಅವನ ಮನಸ್ಸನ್ನು ಕೀಲಿಸುವಂತೆ ಮಾಡುವಂಥ ಕೆಲಸ ನಿನ್ನದು. ಅವಳನ್ನು ಹುಡುಕಬೇಕಾಗಿಲ್ಲ. ಅವಳು ತಾನು ಒಂದು ಶಿವನ ತಪಸ್ಸಿನಲ್ಲಿ ನಿರತನಂತಹ ಶಿವನ ಸೇವೆ ಮಾಡ್ತಾ ಇದ್ದಾಳೆ, ಅದರಲ್ಲೇ ನಿರತನಾಗಿದ್ದಾಳೆ. ಹಾಗಾಗಿ ನಿನಗೆ ಕಷ್ಟ ಇಲ್ಲ, ಸುಲಭದ ಕೆಲಸ, ನೀನು ಇದನ್ನು ಮಾಡಬೇಕಾಗಿದೆ ಅಂತ. ಪುರುಷರ್ವಧುಗಳಿಗೆ ವಧೂತ್ಕರಮ, ಪುರುಷರ್ಗೆ ಸೋಲ್ವುದುಚಿತಂ, ಪುರುಷರ್ವಧುಗಳಿಗೆ ವಧೂತ್ಕರಂ, ಆ ಪುರುಷರ್ಗೆ ಸೋಲುದುಚಿತಮಲ್ಲಿ ಧರೆಯೊಳ್ ಮದನ ಪರಸ್ತ್ರೀ ಪುರುಷರ್ ನೆರೆದಿದಗೆ ಸೋಲ್ವುದು ಎನಗಿದು ಚಿತ್ರವು, ನೆರೆದಿನಗೆ ಸೋಲ್ವುದು ಎನಗಿದು ಚಿತ್ರವು. ಮನ್ಮಥನ ಹಿರಿಮೆಯನ್ನು ಬಹಳ ಚಂದದ ಸಣ್ಣ ಮಾತಿನಲ್ಲಿ ಹೇಳ್ತಾನೆ. ಕಿರಿದಳು ಪ್ರಿಯದರ್ಥ ಅಂತಾರಲ್ಲ ಹಾಗೆ. ಲೋಕದಲ್ಲಿ ಒಂದು ರೂಢಿ ಅಂದ್ರೆ ಸ್ತ್ರೀಯರಿಗೆ ಪುರುಷರು, ಪುರುಷರಿಗೆ ಸ್ತ್ರೀಯರು ಮನಸೋಲು. ಇದು ಲೋಕರೂಢಿ, ಇದರಲ್ಲಿ ಏನು ಅತಿಶಯವಿಲ್ಲ. ಆದರೆ ಅತಿಶಯವಿರುವುದಲ್ಲಿ ನೋಡಯ್ಯ, ಮನ್ಮಥನೇ, ನಿನ್ನನ್ನು ಕಂಡ್ರೆ ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ದುಂಬಾಲು ಬೀಳ್ತಾರೆ, ನಿನ್ನ ಪ್ರೀತಿಗಾಗಿ ಹಾತೊರೀತಾರೆ. ಇದುವೇ ವಿಚಿತ್ರ, ಆದರೂ ನಿಜ. ಹಾಗಾಗಿ ಹೇಳ್ತಾ ಇದ್ದೇನೆ, ಇದಕ್ಕೆ ಸಮರ್ಥ ನೀನೇ. ಶಿವನ ತಪವನ್ನು ಕೆಡಿಸಬೇಕಾದ್ರೆ ನಿನ್ನ ಪುಷ್ಪಶರವನ್ನೇ ಪ್ರಯೋಗ ಮಾಡಬೇಕಷ್ಟೇ. ಅಂತಿಂತ ಸಾಮರ್ಥ್ಯವಂತ ಅಲ್ಲ ನೀನು. ನಿನ್ನ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಿದೆ. ಹಾಗಾಗಿಯೇ ಹೇಳ್ತಾ ಇದ್ದೇನೆ, ಪ್ರಪಂಚದಲ್ಲಿ ಪುರುಷರು ವಧುಗಳಿಗೆ, ವಧುಗಳು ಪುರುಷರಿಗೆ ಸೋಲುವುದು ಸಹಜ. ಮನ್ಮಥ, ನೀನು ಅದಕ್ಕಿಂತ ವಿಶೇಷವಾದವ. ನೀನು ಇಲ್ಲಿ ಪರಶಿವ ಮತ್ತು ಪಾರ್ವತಿಯರನ್ನು, ಅಗಜೆಯನ್ನು ಒಂದು ಮಾಡುವಂಥ ಕೆಲಸ ಮಾಡಬೇಕು. ಆ ಮೂಲಕ ಮಗನ ಅವತಾರ ಆಗಬೇಕು, ತಾರಕ ಸಂಹಾರ ಆಗಬೇಕು. ಇದಕ್ಕೆ ಸಮರ್ಥ ನೀನೇ. ಇಂತಪ್ಪ ನಿನಗೆ, ಇಂತಪ್ಪ ನಿನಗೆ ಮನ್ಮಥ ಮುಂದಿದಿರಪ್ಪವದಾರೋ, ಇಂತಪ್ಪ ನಿನಗೆ ಮನ್ಮಥ ಮುಂದಿದಿರಪ್ಪವದಾರೋ, ಶಶಿಚೂಡನ ತಾತ ಶಾಂತಿಯ ನುಡುಗಿಸಿ ಗಿರಿಜಾಕಾಂತೆಯ ಸಮಸುಖ ಸಮುದ್ರ ಮಧ್ಯದೊಳಿರಿಸಿ, ಗಿರಿಜಾಕಾಂತೆಯ ಸಮಸುಖ ಸಮುದ್ರ ಮಧ್ಯದೊಳಿರಿಸಿ
ಕೈವಾರನು ಕೂಡೆ ಕೂರಿಸುಗುಂ ಅಂತ ಮಾತಿದೆ. ಅಂದ್ರೆ ಹೊಗಳಿಕೆಯಿಂದಲೂ ಕಾರ್ಯ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಒಂದು ರೀತಿಯಲ್ಲಿ ತಂದೆ ಮಗನನ್ನು ಹೊಗಳ್ತಾ ಇದ್ದಾನೆ. ಕಂದರ್ಪ ಬೇರೆ ಯಾರಿಗೂ ಅಲ್ಲ, ಭಗವಂತನ ಮಗನೇ. ಹಾಗಾಗಿ ನಾರಾಯಣ ಹೇಳ್ತಾನೆ, ಮಹಾವಿಷ್ಣು ಹೇಳ್ತಾನೆ, ನೀನು ಅಸಹಾಯ ಶೂರ, ನಿನ್ನ ಮುಂದೆ ಯಾರ ತಪಸ್ಸು ನಡೆಯುವುದಿಲ್ಲ, ಮನುಮುನಿಗಳೇ ನಿನ್ನ ಮುಂದೆ ಸೋಲ್ತಾರಂತೆ, ಮತ್ತಿನ್ನು ಪರಮೇಶ್ವರ ಏನು ಮಹಾ. ಹಾಗಾಗಿ ಶಶಿಚೂಡನ ಶಾಂತಿಯನ್ನು ಉಡುಗಿಸಿ ಗಿರಿಜಾಕಾಂತೆಯ ಸಮಸುಖದಲ್ಲಿ ಅವನು ರಮಿಸುವ ಹಾಗೆ ಮಾಡುವ ಕೆಲಸ ನಿನಗೆ ಮಾತ್ರ ಸಾಧ್ಯ, ಅದನ್ನು ಮಾಡುವಂಥವನಾಗು ಅಂತ ಹೇಳಿದಾಗ ಮದನನು ಎನೆ ಮದನಂ ನುಡಿದವು ನಿಜ ಜನಗನೊಳಕ್ಕಿದಪ್ಪುದಪ್ಪುದು ಸರ್ವೇಶದನವಧಿ ಗುಣನಂ ಶರ್ವನ ನೆಸುವುದನೆನಗೆ ಬೆಸಸುವುದು ನಿಮಗರಿದೆ. ಶರ್ವನನು ಎಸುವುದು ಎನಗೆ ಬೆಸಸುವುದು ನಿಮಗರಿದೆ. ಶಿವನ ಹಿರಿಮೆಯನ್ನು ಸಾರ್ತಾನೆ ಮನ್ಮಥ. ಚಂದದ ಮಾತುಗಳು. ಸರ್ವೇಶ ಅನವಧಿ ಗುಣ, ಶರ್ವ ಅವನನ್ನು ಎಸುವುದೇ, ಅವನಿಗೆ ಬಾಣ ಪ್ರಯೋಗ ಮಾಡುವುದೇ ನನಗೆ ಸಾಧ್ಯವೇ? ಅದನ್ನು ನನಗೆ ಹೇಳ್ತಾ ಇದ್ದೀರ ನೀವು? ಅಯ್ಯಯ್ಯೋ, ಹೀಗೆ ಹೇಳಬಾರ್ದಪ್ಪ. ನಮ್ಮಪ್ಪ ನೀನು ಹೀಗೆ ನನಗೆ ಹೇಳಬಾರದು. ಹೇಳುವ ಮಾತೇ ಅಲ್ಲ. ಯಾಕೆಂದ್ರೆ ಶ್ರುತಿಗಳು ಕಾಣದ ಮನುಗಳ ಮತೀರದ ಮುನಿಗಳರಿವು ನಿಲ್ಕದ ಶಾಸ್ತ್ರ ಪ್ರತತಿ. ಕೃತಿಗಳು ಕಾಣದ ಮನುಗಳ ಮತೀರದ ಮುನಿಗಳರಿವು ನಿಲ್ಕದ ಶಾಸ್ತ್ರ ಪ್ರತತಿ ನೆರೆಯರಿಯದ ಪ್ರತಿಹತ ರೂಪನ ನಿಂತು ಕಾಣಿ. ಎಂತು ಕಾಣ್ಬೆ ಎಂತಾನೆದು. ಅವನಿಗೆ ಚಿಂತೆಯೇ ಅದು. ಪರಮೇಶ್ವರನನ್ನು ಎಸಬೇಕು ಅಂತ ಹೇಳ್ತಾ ಇದೆಯಲ್ಲ. ಶ್ರುತಿಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲದ ವ್ಯಕ್ತಿತ್ವ ಅದು. ವೇದಗಳಿಗೆ ನಿಲುಕದ ವ್ಯಕ್ತಿತ್ವ ಅದು. ಮನುಮುನಿಗಳಿಗೆ ಸಿಗದೇ ಇರತಕ್ಕಂಥವನವನು. ಅಷ್ಟೇ ಅಲ್ಲ, ಶಾಸ್ತ್ರಗಳಿಗೆ ನಿಲುಕದವ. ಅಪ್ರತಿಹತ ರೂಪ. ಇನ್ನೇನಪ್ಪ, ಅಂಥವನನ್ನು ನಾನು ನೋಡಿ ಅವನಿಗೆ ಬಾಣ ಪ್ರಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀಯಲ್ಲ. ಹೇಳಬಹುದಾದ ಮಾತೇ ಇದು. ನನಗೆ ಸಾಧ್ಯವೇ? ಅಸಾಧ್ಯವಾದ ಅಸಂಭವವಾದ ಮಾತುಗಳನ್ನೆಲ್ಲ ಹೇಳಬಾರದು. ನೀನು ಹೇಳ್ತಾ ಇದ್ದಿ, ಇಸುವ ಎನ್ನ ಮನಮಂ ಇದುವೆನ್ನೀ ಮನಮು ಪ್ರೇರಿದುವೀತನನು ಅಖಿಲ ಲೋಕ ಗುರುವಂ ಭರದಿಂದ ಸಮಾಗಣದಿರಲಾಂತಿಸುವದ ಮಾತರ್ ಜಲಧಿ ವದನ ವಸುದೆಯೊಳುಟೇ. ಜಲಧಿ ವದನ ವಸುದೆಯೊಳುಂಟೇ. ಯಾರನ್ನು ಬಾಣ ಪ್ರಯೋಗ ಮಾಡಿ ಸೋಲಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ನೀನು? ಗೊತ್ತುಂಟ ನಿಮಗೆ? ಸಮುದ್ರ ಪರ್ಯಂತ ಇರ್ತಕ್ಕಂತಹ, ಅಂದ್ರೆ ಸಪ್ತಸಾಗರವೇ ಶರಧಿ ಮೇರೆಯಾಗಿರ್ತಕ್ಕಂತಹ ಈ ಭೂಮಂಡಲದಲ್ಲಿ ವಾಸ ಮಾಡೋರು ನಾವೆಲ್ಲ. ಜಗತ್ತಿಗೆ ಗೊತ್ತಿದೆ, ಎಲ್ಲರ ಮನಸ್ಸನ್ನು ಪ್ರೇರೇಪಿಸುವವನೇ. ಎಲ್ಲರನ್ನು ಯಾಕೆ ಈಗ ಬಾಣ ಪ್ರಯೋಗ ಮಾಡಿ ಕೇಳಿದೆಲ್ಲ ನೀನು? ನನ್ನ ಮನಸ್ಸನ್ನೇ ಪ್ರೇರೇಪಣೆ ಮಾಡತಕ್ಕಂತಹ ಲೋಕ ಗುರು
ಪರಮೇಶ್ವರ ಅಂತಂದ್ರೆ ಅವನನ್ನು ಪರದಿಂದ ಎಸು. ಎಂತ ಹೇಳಿದೆ ನೀನು? ನಿಶಿತ ಬಾಣಗಳಿಂದ ಅವನನ್ನು ಕೆರಳಿಸುವಂತ. ಹೌದಾ? ಸಾಧ್ಯವೋ ನನ್ನಿಂದ ಬಿಡಿ. ಅಸಮಾಸ್ತರು ಅಂತವ್ರು ಇದ್ರೆ ಈ ಮಂಡಲದಲ್ಲಿ ಹೇಳಿ. ನನ್ನಿಂದಂತೂ ಸಾಧ್ಯ ಇಲ್ಲ. ಈ ಭೂಮಂಡಲದಲ್ಲಿ ನನಗೆ ಗೊತ್ತಿದ್ದ ಹಾಗಿಲ್ಲ. ಯಾಕಂದ್ರೆ ತಿಳಿಯದೆ ಶೂಲ್ಯ ತಪಮಂ, ತಿಳಿಯದೆ ಶೂಲಿಯ ತಪಂ ಚಲಿಸು ನೀನೆಂಬುದು ಅಹಿತಂ ಎನಗೆ. ತಿಳಿಯದೆ ಶೂಲಿಯ ತಪಮಂ ಚಲಿಸು ನೀನೆಂಬುದು ಅಹಿತಮೆನಗೆ. ಹೆರರ ಮಕ್ಕಳ ನಿಕ್ಕಿ ನೆಲೆಯನರಿವುದನು ಇಳೆಯೊಳಗೆ ಎನ್ನಲ್ಲಿ ಮಾಡ್ಪರೇ ಕಮಲಾಕ್ಷ. ಎನ್ನಲ್ಲಿ ಮಾಡ್ಪರೇ ಕಮಲಾಕ್ಷ. ಅಲ್ಲ, ಲೋಕಗುರುವಾದವ ನೀನು ಏನೂ ಅರಿಯದ ಹೊರಗೆ ಮಾತಾಡ್ತೀಯಲ್ಲ. ತಿಳಿಯದೆ ಶೂಲ್ಯ ತಪಮಂ ಚಲಿಸುವ ಅಂತ ಹೇಳ್ತಾ ಇದೆಯಲ್ಲ. ಅವನ ತಪಸ್ಸನ್ನು ಕೇಳಿಸಲಿಕ್ಕೆ ಯಾರಿಗಾರು ಸಾಧ್ಯ ಉಂಟು? ಇಲ್ಲೊಂದು ಲೋಕದ ಮಾತನ್ನು ಹೇಳ್ತಾನೆ, ರೂಢಿಯ ಮಾತು. ಆ ಮಾತು ಎಷ್ಟು ಸಹಜ ಅಂತ ಗೊತ್ತಿಲ್ಲ ನನಗೆ. ಆದರೂ ನಾವು ಹೇಳ್ತಾನೆ, ಹೆರರ ಮಕ್ಕಳನ್ನು ಇಕ್ಕಿ ಬಾವಿಯ ಆಳ ನೋಡುವುದು, ಬಾವಿಗೆ ತಳ್ಳಿ ಆಳ ನೋಡುವುದು ಅಂತ ಮಾತುಂಟು. ನೀನು ನನ್ನ ಅಪ್ಪ, ನೀನು ಹೆರರ ಮಕ್ಕಳನ್ನಿಕ್ಕಿ ನೋಡ್ತಾ ಇಲ್ಲ, ನಿನ್ನ ಮಗನನ್ನೇ ಬಾವಿಗೆ ತಳ್ಳುತ್ತಾ ಇದ್ದೀಯ. ಸರಿಯೇ? ಆಳ ನೋಡುವುದಕ್ಕೆ ಅಂದ್ರೆ ಬಲಿ ಕೊಡ್ತಾ ಇದ್ದೀಯ ಅಂತ ಅರ್ಥ. ಪರಮೇಶ್ವರನನ್ನು ನಾನು ಇಸುವುದು, ಬಾಣಪ್ರಯೋಗ ಮಾಡಿ ಅವನನ್ನು ಚಲಿಸುವುದು ಅಂತ ಹೇಳಿದ್ರೆ, ಅವನ ಚಿತ್ತವನ್ನು ಚಂಚಲಗೊಳಿಸುವುದು ಅಂತ ಹೇಳಿದ್ರೆ, ನನಗೆ ಉಳಿಗಾಲ ಇಲ್ಲ, ನನ್ನ ಸಾವು ನಿಶ್ಚಿತ. ನೀ ಅದನ್ನು ಹೇಳ್ತಾ ಇದೆಯಲ್ಲ. ಹರಿಯಲ್ಲಿಗೆ ತಮಮಂ, ಹರಿಯಲ್ಲಿಗೆ ತಮಂ ಕೇತರಿಯಲ್ಲಿಗೆ ಕರಿಯನು. ಹರಿಯಲ್ಲಿಗೆ ತಮಮು ಕೇತರಿಯಲ್ಲಿಗೆ ಕರಿಯನು. ಅಪ್ರಸಿಗಿಯಲ್ಲಿಗೆ ಉರದನ ನಟ್ಟುವ ತೆರದಿವು. ಹರನಲ್ಲಿಗೆ ತಂದೆ ಕಳುಪುವರೇ ನೀವೆನ್ನಂ. ಹರನಲ್ಲಿಗೆ ತಂದೆ ಕಳಿಪುವರೇ ನೀವೆಲ್ಲವೂ. ಕೊಂಡಾಟದಲ್ಲಿ ಹೇಳ್ತಾನೆ, ಅಪ್ಪ ನೀವು ಮಾಡ್ತಾ ಇರೋ ಕೆಲಸ ಸರಿ. ನೀವೆಲ್ಲಿ ಕಳಿಸ್ತಾ ಇದ್ದೀರಿ ಗೊತ್ತುಂಟು ನಿಮಗೆ? ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ, ಗೊತ್ತುಂಟು ಮಾತಾಡ್ತಿದ್ದೀರಾ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹರಿಯಲ್ಲಿಗೆ ತಮಮಂ, ಕವಿ ಬಹಳ ಚಂದ ಹೇಳ್ತಾನೆ. ನನ್ನನ್ನು ನೀವು ಹರದಲ್ಲಿಗೆ ಕಳಿಸುವುದಿದೆಯಲ್ಲ, ಅದು ಹರಿಯಲ್ಲಿಗೆ ತಮಮಂ ಕಳಿಸಿದ ಹಾಗೆ. ಏನು ಹರಿಯಲ್ಲಿಗೆ ತಮ ಅಂದ್ರೆ? ಸೂರ್ಯನ ಬಳಿಗೆ ಕತ್ತಲನ್ನು ಕಳಿಸಿದ ಹಾಗೆ. ಸೂರ್ಯನ ಎದುರು ಕತ್ತಲಿನಲ್ಲಿ ಸಾಧ್ಯವ? ಹರಿ ಅಂದ್ರೆ ವಿವಿಧಾರ್ಥ ಉಂಟು, ಇಲ್ಲಿ ಸೂರ್ಯ ಅಂತ ಅರ್ಥ. ಸೂರ್ಯನ ಬಳಿಗೆ ಕತ್ತಲನ್ನು ಕಳುಹಿಸಿದ ಹಾಗೆ. ಕತ್ತಲಿಗೆ ಉಳಿಗಾಲ ಇಲ್ಲ, ಅಸಂಭವ ಅದು. ನೀವು ನನ್ನನ್ನು ಕಳಿಸ್ತಿರೋದು ಹಾಗೆ. ಆಮೇಲೆ ಸಿಂಹದ ಹತ್ತಿರಕ್ಕೆ ಆನೆಯನ್ನು ಕಳಿಸಿದ ಹಾಗೆ. ಅಸಂಭವಗಳನ್ನು ಪಟ್ಟಿ ಮಾಡಿ ಹೇಳಿದ ಹಾಗೆ ಹೇಳ್ತಾನೆ. ಗರುಡನ ಹತ್ತಿರಕ್ಕೆ ಸರ್ಪವನ್ನು ಕಳಿಸಿದ್ದ ಹಾಗೆ. ಎಲ್ಲ ಸಾವೇ, ಅವ್ರಿಗೆ ಉಳಿಗಾಲ ಇಲ್ಲ. ನೀವು ನನ್ನನ್ನು ಶಿವನ ಹತ್ರ ಕಳಿಸ್ತಾ ಇದ್ದೀರಲ್ಲ, ನನ್ನ ಕಥೆಯು ಅಷ್ಟೇ. ಇದು ನಿಮ್ಗೆ ಗೊತ್ತಿಲ್ವಪ್ಪ? ನೀವು ನನ್ನ ಕಳಿಸೋದು ಸರಿಯೇ ಎಂದೊಡೆ ಎಂದೊಡೆ ಮುಕುಂದನೆಂದವು ಕಂದರ್ಪ ಬಹುತಿಯಿಂದ ಮೇನಪ್ಪುದು. ಬಹುಕ್ತಿಯಿಂದ ಮೇನಪ್ಪುದು
ಮೇನಪ್ಪುದು ನಿನ್ನಿಂದಂ ಸಕಲ ಜಗಂ ಸುಖದಿಂದಿರ್ಪಣೆ ಹರಣದೊಂದು ಗುರುಳರದುವರೇ ಹರಣದೊಂದು ಗುರುಳರದುವರೇ. ಮನ್ಮಥ ಹೇಳ್ತಾನೆ, ಇಷ್ಟೆಲ್ಲ ಮಾತಾಡಿದಾಗ ಅವನು ಇನ್ನೂ ಮಾತಾಡ್ತಾನೆ ಅಂತ ಗೊತ್ತಾಯ್ತು ತಂದೆಯವರಿಗೆ. ಹಾಗಾಗಿ ಅವನು ಹೇಳ್ತಾನೆ, ಹೆಚ್ಚು ಮಾತಾಡಬೇಡಪ್ಪ, ನಿನ್ನನ್ನು ಮಾತಾಡಲಿಕ್ಕೆ ಕರೆಸಿಲ್ಲ, ಅಲ್ಲಿ ಕೆಲಸ ಮಾಡ್ಬೇಕಷ್ಟೇ. ಹಾಗಾಗಿ ಅಪ್ಪ ನೀನು ಹೀಗೆ ಹೇಳಬೇಡ. ಹೇಳಿದ್ದಕ್ಕೆ ಮಗನನ್ನು ಅಪ್ಪ ಅಂತ ಸಂಬೋಧನೆ ಮಾಡಿ ಹೇಳ್ತಾನೆವ, ನೋಡಪ್ಪ ನೀನು ಹೆಚ್ಚು ಮಾತಾಡಬೇಡ, ಹೆಚ್ಚು ಮಾತಾಡಲಿಕ್ಕೆ ಕರೆಸಿದ್ದೇ ಅಲ್ಲ, ಮಾತಿನಿಂದ ಏನು ಪ್ರಯೋಜನ ಆಗುವುದಿಲ್ಲ, ಕೆಲಸ ಮಾಡಿ ತೋರಿಸು. ಒಂದೇ ಮಾತು ಹೇಳ್ತೇನೆ, ನಿನ್ನಿಂದ ಜಗತ್ತಿಗೆ ಒಳಿತಾಗ್ತದೆ. ನಾನು ಹೇಳಿದ ಮಾತುಗೆ ಸರಿಯಾಗಿ ಅರ್ಥ ಮಾಡ್ಕೋ, ನಿನ್ನಿಂದ ಜಗತ್ತಿಗೆ ಒಳಿತಾಗ್ತದೆ. ಹಾಗಾದ್ರೆ ನಿನ್ನ ಪ್ರಾಣ ಹೋಗ್ತದೆ ಅಂತ ನೀನು ಅಂಜಿ ಕೂತ್ಕೊಳ್ತೀಯ. ಲೋಕಕ್ಕಾಗಿ ಒಂದು ಜೀವ ಹೋದ್ರೆ ಹೋಗಲಿ, ನಿನ್ನೊಂದು ಹರಣದ ಹುರುಳು ಅರಸುವಲ್ಲಿ. ಹಾಗಾಗಿ ಯೋಚನೆ ಮಾಡಬೇಡ ಅಂತ ಸ್ಪಷ್ಟ ಮಾತುಗಳು ಹೇಳ್ತಾನೆ. ಅಂದ್ರೆ ನನಗೆ ಗೊತ್ತಿದೆ, ನೀನು ಅವನಲ್ಲಿ ಹೋದ್ರೆ ಉಳಿಯುವುದಿಲ್ಲ ಅಂತ ನನಗೆ ಗೊತ್ತಿದೆ. ನೀನ್ ನನ್ನ ಮಗ ಆದ್ರೂ ಹೇಳ್ತಾ ಇದ್ದೇನೆ, ಉಳಿದಿದ್ರೆ ಅಷ್ಟೇ ಹೋಯ್ತು ಅಂದ್ರೆ. ಅಂದ್ರೆ ಕೆಲಸ ಆಗ್ಬೇಕು, ನಮಗೆ ಲೋಕದ ಹಿತದ ಕೆಲಸ ಆಗ್ಬೇಕು. ನೇರ ಮಾತು. ಎನೆ ಕಂದರ್ಪಂ ತಗಳ ಭುವನ ಮೆಲ್ಲಿಂ ಪರಮದುಗದೊಳಿರ್ಪುದುಗಳವ ಎನಿತರವನು ಎನ್ನಹರಣವು ಘನವೇ ಎನ್ನಹರಣವು ಘನವೇ ತೆಗೆ ಹಿಂದೆ 100 ತೀವಿತ್ತೆಂದವು. ಒಳಿತಿನ ಕೆಲಸ ಅಂದ್ರೆ ಹೀಗೇನು. ಅಪ್ಪ ಎಚ್ಚರಿಕೆ ಕೊಟ್ಟ, ಮಗ ಅದನ್ನ ಅರ್ಥ ಮಾಡಿಕೊಂಡ. ಈಗ ಹೇಳ್ತಾನೆ, ನನ್ನಿಂದ ಸಕಲ ಜಗತ್ತು ಸುಖದಿಂದ ಇರ್ತದ. ಏನ್ ಹೇಳಿದೆಪ್ಪ, ನಿಜವಾಯ್ತು. ಹಾಗಾದ್ರೆ ಸರಿ, ನಾನು ಹೆದರುವವಲ್ಲ. ನನ್ನದೊಂದು ಪ್ರಾಣದ ಹುರುಳನ್ನು ಅರಸುವಂಥ ಅಷ್ಟು ನಿಕೃಷ್ಟ ಮನುಷ್ಯ ನಾನಲ್ಲ. ನನ್ನನ್ನು ನಾನು ಬಲಿ ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ. ಹಾಗೆ ಹೇಳ್ತಾನೆ ನೋಡಿ, ಘನವೇ ತೆಗೆ ಹಿಂದೆ 100 ತೀವಿತ್ತೆನಗೆ. ನನಗೆ ಇವತ್ತಿಗೆ 100 ವರ್ಷ ಆಯ್ತು ಅಂತ ಅಂದ್ಕೊಳ್ತೇನೆ. ಅಂದ್ರೆ ಶತಾಯುಷಿ ಅಂತ ಅರ್ಥ. ಶತಾಯುಷಿ ಆದ್ರೆ ಮತ್ತೆ ಮರಣ ಬರಬಹುದು ಅಂತ. ಸಾಮಾನ್ಯ ಮನುಷ್ಯರಿಗೆ 100 ವರ್ಷ ಆದ್ರು ಲೆಕ್ಕ. ಕವಿ ಹಾಗೆ ಹೇಳ್ತಾನೆ, ಹಿಂದೆ 100 ತೀವಿತ್ತೆನಗೆ. ಅಪ್ಪ ಇನ್ನೇನು ಮಾತೇ ಬೇಡ, ನನಗೆ 100 ವರ್ಷ ಆಯ್ತು ಅಂತ ಹೇಳ್ಕೊಡ್ತೇನೆ. ನಾನು ನೀವು ಹೇಳಿದ ಮಾತನ್ನು ಮಾಡಿಯೇ ಸಿದ್ಧ ಅಂತ ಹೇಳೋದು ಮಾತ್ರ ಅಲ್ಲ, ಅಲ್ಲಿಂದ ಅವನು ತನ್ನನ್ನು ತಾನು ಹೊಗಳಿಕ್ಕೆ ತರ್ತು ಮಾಡ್ತಾನೆ. ಗಾಳಿ ಯೂರಿದ ನೊಳವು ಬಲು ಹಿಗ್ಗುವಂತೆ ಅಂತ ಕೇಳಿದ್ದೀವಲ್ಲ, ಹಾಗೆ ಅವನು ನಾನು ಆಲೋಚನೆ ಮಾಡಿದ್ರೆ ಏನು ಅಂತೆಲ್ಲ ಭಾರಿ ದೊಡ್ಡ ದೊಡ್ಡ ಮಾತು, ಉತ್ತರನ ಭವಿಷ್ಯ ಉಂಟಲ್ಲ, ಹಾಗೆ ಹೇಳ್ತಾನೆ. ತುಂಬಾ ಪದ್ಯಗಳಲ್ಲಿ ಹಾಗೆ ಬರ್ತದೆ, ಅವನ್ನೆಲ್ಲ ನಾವು ನೋಡ್ಲಿಕ್ಕಿಲ್ಲ. ಹಾಗೆ ಹೋಗ್ತಾ ಯುದ್ಧ ಮಾಡ್ತಾನೆ. ಪಂಚಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದ್ರೆ ಪ್ರಯೋಜನ ಆಗುವುದಿಲ್ಲ. ಈಗೇನು ಈ ಜಗತ್ತಿನಲ್ಲಿ ಸ್ತ್ರೀಯರು ಪುರುಷರು ಇದರ ಬಗ್ಗೆ ಎಲ್ಲ, ಪ್ರೀತಿಯ ಬಗ್ಗೆ ಮೊಮ್ಮಕ್ಕಳ ಬಗ್ಗೆ ಎಲ್ಲ ಹೇಳಿದ್ದಲ್ಲ. ಆದರೆ ಮನ್ಮಥನ ಈ ಕೆಲಸ ಶಿವನಿಗೆ ನಡೆಯುವುದೇ ಇಲ್ವಲ್ಲ. ಕೊಚ್ಚಿಕೊಂಡದ್ದು ವೇಸ್ಟ್ ಆಯ್ತು, ವ್ಯರ್ಥ ಆಯ್ತು. ಎಂತ ಮಾಡುದಪ್ಪ, ನಂದೀಶ್ವರ ಅವನ ಕಾವಲುಗಾರ, ಅವನೇ ಎಲ್ಲವನ್ನು ಧ್ವಂಸ ಮಾಡಿಬಿಟ್ಟ ಅಂತ ಇವನ ಸೈನ್ಯ. ಎಂತ ಮಾಡೋದು? ಧೃತಿ ಹುಡುಗಿತ್ತು, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬರ್ತಾಳಂತೆ ಪಾರ್ವತಿ. ಬರ್ತಾಳೆ, ಪಾರ್ವತಿಯನ್ನು ಕಾಣ್ತದೆ. ಅವಳು ಬಂದು ಸೇವೆ ಮಾಡ್ತಾಳ. ಪ್ರಾಣ ಬಂದ ಹಾಗಾಯ್ತು. ಏನ್ ತ್ರಿನಯನ ತ್ರಿನಯನನೌ ಹರನೌ ನಿರ್ಗುಣನೌ ತಡಿಪಡ ರತೀಯದಿಸುವುದೇ ಹೋ ಬೇಡ ಅಣಕದ ಮಾತೆಲ್ಲಿಯದು ಎತ್ತಣಗಾಮನು
ಅದೆತ್ತಣ ಅಭವನು ಎತ್ತಣ ಕಾಮನು ಅದೆತ್ತಣ ಅಭವನು ಎತ್ತಣ ಬಾಣವು ಎತ್ತಣ ಬಾಣವು. ದುಃಖಿಸುವ ಪರಿ ನೋಡಿ ತನ್ನ ಕೈಲಾಗಲಿಲ್ಲ ಅಂತ ಹೇಳೋದಕ್ಕೆ ಅವನು ಹೇಳ್ತಾನೆ, 3 ಕಣ್ಣಿನವನನ್ನು ಎಸುವುದೇ ನಡೆ ತಂದೈ ಇವ ಪೂಜೆಗಿಂದು ಅಗಜೆ ಪುಷ್ಪವ್ರಾತಮಂಕೊಂಡು ಸಂಗಡ ದುರ್ಬರ್ಪ ವಿಲಾಸಿನಿ ನಿಗರದಿಂ ಸೌರಭ್ಯಲೋಲುಪ್ತಿಯು ರದಣಂ ಉಳ್ಳ ಇಳಿಮುಖ ಪ್ರಗರದಿಯು துய்கும்பினுள் சார்ந்து ಮುಂಗುಡಿಯುಳ್ ತೀಡುವ ನಿಲದಿನೊಪ್ಪಂ ಬೆತ್ತವಿತ್ತಾರದೊಳು ನಡೆ ತಂದಳ್ ಶಿವಪೂಜೆಗೆಂದಗದಿ ಪುಷ್ಪವ್ರಾತವಂ ಕೊಂಡು ಬಂದಳು. ವಿಲಾಸಿನಿ ರೂಪದ ವಿಲಾಸಿನಿ ಲೋಲುಪ್ತಿಯಿಂದ ಬಂದಿದ್ದಾರೆ. ಶಿಳಿಮುಖ ಪ್ರಕರದಿಂದ, ಶಿಳಿಮುಖದ ಬಾಣ ಪ್ರಯೋಗ ಮಾಡಬೇಕಾದ್ರೆ ಅದು ಪುಷ್ಪಶರವೇ. ಇವಳು ಪುಷ್ಪ ತಕೊಂಡು ಬಂದಿದ್ದಾಳೆ, ಅರ್ಚನೆ ಮಾಡಬೇಕು. ಹಾಗಾಗಿ ಪ್ರಯೋಜನ ಆಗಲಿಲ್ಲ. ಅವಳು ಪುಷ್ಪ ತಂದದ್ದು ಹೌದು. ನಾರದ ಮಹರ್ಷಿಗಳು ಬಂದು ಇದಕ್ಕೆಲ್ಲ ಕಾರಣ ನಾರದ ಮಹರ್ಷಿಗಳು ಅವರು ಹೇಳಿದ್ದು, ಈ ಮನ್ಮಥನ ಹತ್ರ ಹೇಳಿದ್ರೆ ಕೆಲಸ ಆಗ್ಬೋದು ಅಂತ. ಈಗ ನೋಡ್ಲಿಕ್ಕಿದ್ರೆ ಮನ್ಮಥನ ಹತ್ರ ಕೆಲಸ ಆಗುವುದಿಲ್ಲ. ಅವನು ಬಾಣ ಪ್ರಯೋಗ ಮಾಡಿದ್ದು ವೇಸ್ಟ್ ಆಯ್ತು. ಹೋಗಿ ಹೋಗಿ ಅವನಿಗೆ ಏನ್ ಸಾಧ್ಯ ಅನ್ನುವ ಸಂಗತಿಯನ್ನು ಹೇಳ್ತಾನೆ. ಇನ್ನಂಜನು ಅಂಜನಾ ಉನ್ನತ ಬಲವಾಯ್ತೆನುತ್ತೆ ವಿಭ್ರಮ ಬಳದವು ಪನ್ನವು ಕಾಮವು ತೆಗೆದವು ತನ್ನಕ್ಕದುದಂಚ ಪಂಚಬಾಣಮನಗಳು. ಮನ್ಮಥನಿಗೆ ಪ್ರಾಣ ಬಂದಾಗಾಯ್ತು, ಇನ್ನು ನಾನು ಹೆದರುವುದಿಲ್ಲ ಅಂತ ಹೇಳಿ ಬಾಣ ಪ್ರಯೋಗ ಮಾಡ್ಲಿಕ್ಕೆ ನೋಡ್ತಾನೆ. ಬಹಳ ಸಂತೋಷಪಟ್ಟ. ಬಂದಿದ್ದಾಳಲ್ಲ ಪಾರ್ವತಿ, ಇನ್ನು ಹೆದರಿಕಿಲ್ಲ ಅಂತ. ಯಾಕಂದ್ರೆ ಅವಳ ಪ್ರೀತಿ ಎದುರು ನನ್ನ ಬಾಣ ವ್ಯರ್ಥ ಆಗ್ತದೆ. ಆದರೆ ಅವಳ ಪ್ರೀತಿಯ ಕಾರಣದಿಂದಾಗಿ ಈ ಬಾಣ ಸಫಲ ಆಗಬಹುದು, ನೋಡೋಣ ಅಂತ. ದರ್ಶಿಸುತ್ತು ಗತಿಮತಿ ಪತಿಯೆಲ್ಲ ಇವೆಲ್ಲ ಆತ್ಮತತ್ವವು ತಾನೆಂದು ಸಾಗದಿಂದಿದ್ದ ದಳಪತಿಯ ಮೇಲಾಕೇಯಲ್ಕರೋ ಬಿಟ್ಟು ನಂದಂಗೂಡಿ ಕಾರುಣ್ಯವರನವರದವು ಪಾರು ತಿರ್ಪಲ್ಲಿ ಕೇಳಿದ್ದೇನೆಂದು ಉಗ್ರಂ ಸಮಗ್ರಂ ರಜತಗಿರಿಗೆ ಪೋದವು ನಿಕೃಷ್ಟಾತ್ಮನಾದವು. ಮನ್ಮಥ ಯೋಚನೆ ಮಾಡಿದ್ದೇನೋ ಸರಿ, ಬಾಣ ಪ್ರಯೋಗ ಮಾಡಿದ. ಶಿವನ ತಪಸ್ಸು ಚಂಚಲ ಆಯ್ತು ಮನಸ್ಸು, ಪರಿಣಾಮ ಊಹಿಸಿದ ಹಾಗೆ ಆಯ್ತು. ಕಣ್ಣು ತೆರೆದ, ಮನ್ಮಥ ದಹನ ಆಯ್ತು. ರತಿಗೆ ದುಃಖ ಆಯ್ತು, ಪಾರ್ವತಿಗೆ ಸೋಲಾಯ್ತಲ್ಲ ಅಂತ. ಆದರೆ ಪಾರ್ವತಿ ಹೇಳ್ತಾಳೆ, ನಾನು ಅಲ್ಲಿಂದಿಲ್ಲಿವರೆಗೆ ಬಂದು ಇವನ ಸೇವೆ ಮಾಡ್ತಾ ಇದ್ದೆ, ಒಲಿದು ಬಂದವಳು ನಾನು. ಆದ್ರೆ ಈ ಪುಣ್ಯಾತ್ಮ ಏನು ಮಾಡಿದ, ನನ್ನ ಪ್ರೀತಿಗೆ ಬೆಲೆ ಕೊಡ್ಲಿಲ್ಲ, ಮನ್ಮಥನನ್ನೇ ಸುಟ್ಟ. ರತಿ ವಿಲಾಪ ಮಾಡುವ ಹಾಗೆ ಆಯ್ತು. ಛೇ, ಎಂಥ ಕೆಲಸ! ಅಡ್ಡಿಲ್ಲ, ನಾನಿದ್ದಲ್ಲಿ ಅವನನ್ನು ಕರೆತರ್ತೇನೆ. ಇದು
ಶತಸಿದ್ಧ ಅಂತ ಪ್ರತಿಜ್ಞೆ ಮಾಡ್ತಾಳೆ. ಮೃಗದತಿ ಸುಳಿಯವು ಮಿಗೆ ಪಕ್ಷಿಗಳೆಂದಿರಗವು ಸಮೀದಣಂ ಸಂಚಲಿಸಂ ಗಗನದ ಖೇಚರರ ಬಟ್ಟೆಗೆ ದಾರರ್ ಅಗಜಯ ತುಳ ತಪದ ತಪದುಳ್ ಹೇಮಕೂಟಕ್ಕೆ ಹೋಗಿ ತಾನು ತಪಸ್ಸು ಮಾಡ್ತೇನೆ ಅಂತ ಕೂರ್ತಾಳೆ. ನಾನಿದ್ದಲ್ಲಿಗೆ ಅವನನ್ನು ಕರೆ ತರ್ತೇನೆ. ಚಾಲೆಂಜ್ ಒಂದು ಅರ್ಥದಲ್ಲಿ. ಪ್ರೀತಿಗೆ ಮಣೆ ಹಾಕದಿದ್ರೆ ಆ ಪ್ರೀತಿಯ ಸಾಮರ್ಥ್ಯ ಎಷ್ಟು ಅಂತ ನಾನೇ ತಿಳಿಸ್ತೇನೆ. ನೋಡಿ, ಪಾರ್ವತಿಯ ಶಪಥ ಅಂದ್ರು. ತಪಸ್ ಮಾಡ್ತಾಳೆ. ಅವಳಿರುವ ಜಾಗದಲ್ಲಿ ಮೃಗತತಿ ಸುಳಿಯವು, ಪಕ್ಷಿಗಳು ಎರಗವು, ಸಮೀರಣಂ ಸಂಚಲಿತ. ತಪಸ್ಸಿನ ಪ್ರಭಾವ. ಗಾಳಿಯು ಕೂಡ ಅಲುಗಾಡುವುದಿಲ್ಲ ಅಂತೆ, ಪಕ್ಷಿಗಳು ಆ ಕಡೆಗೆ ಬರುವುದಿಲ್ಲ ಅಂತೆ, ಮೃಗಗಳು ಸುಳಿಯುವುದಿಲ್ಲವಂತೆ, ಖೇಚರರು ಗಗನಚಾರಿಗಳು ಯಾರು ಬರುವುದಿಲ್ಲ. ಅಷ್ಟು ಕಠಿಣವಾದ ತಪಸ್ಸನ್ನು ಮಾಡ್ತಾಳೆ ಗಿರಿಜೆ. ದಶಭುಜಮಂ ಪಂಚಾಸ್ಯಮಂ ಪಂಚಾಸ್ಯಮನಶೇಷ ಭೀಮಾಂಗವಿದತೀಜಂ ತನು ವಿನೊಳಂ ವಶವಂ ಮಾಡುತ್ತಡಂಗಿಸಿ ತನು ವಿನೊಳಂ ವಶವಂ ಮಾಡುತ್ತಡಂಗಿಸಿ ಪಶುಪತಿ ಪಟುವೇಷದಿಂದ ಒಪ್ಪುತ್ತಿರ್ದಂ. ಈಗ ನಿಜವಾಗಿ ಶಿವನ ಮನಸ್ಸು ಯೋಚನೆಗಿಟ್ಟುಕೊಂಡಿದ್ದಾನೆ. ಎಂತ ಮಾಡುವುದು? ಈಗ ತಪಸ್ಸು ಮಾಡ್ತಾ ಇದ್ದಾಳೆ. ನಿಜವಾಗಿ ನನ್ನನ್ನೇ ಉದ್ದೇಶಿಸಿ ತಪಸ್ಸು ಮಾಡ್ತಿದ್ದಾಳೆ. ಅವಳ ಪ್ರೀತಿಗೆ ನಾನು ಸ್ವಲ್ಪ ಮೋಸ ಮಾಡಿದ್ನ ಅಂತ ಅನ್ನಿಸಿದಂತೆ. ಆದರೆ ಸುಮ್ಮನೆ ಒಪ್ಪುವ ಹಾಗಿಲ್ಲ, ಪರೀಕ್ಷೆ ಮಾಡಬೇಕು. ಯಾಕೆಂದ್ರೆ ಈಗಾಗಲೇ ಮನ್ಮಥನ ಶರ ಕೆಲಸ ಮಾಡಿ ಮನ್ಮಥನ ಬಾಣ ಯಾವತ್ತೂ ಹುಸಿ ಆಗುವುದೇ ಇಲ್ಲ. ಹಾಗಾಗಿ ಮನಸ್ಸು ಚಂಚಲಗೊಂಡಿದೆ. ಅವನು ಅಲ್ಲಿಂದ ಎದ್ದು ಹೋಗಿ ಇನ್ನೊಂದು ಕಡೆ ತಪಸ್ಸು ಮಾಡಿ ಕೂತಿದ್ದಾನೆ. ಕೂತದ್ದು ಮಾತ್ರ, ಮನಸ್ಸಲ್ಲಿ ಪಾರ್ವತಿಯೇ ಇದ್ದಾಳೆ. ಪಾರ್ವತಿಯ ತಪಸ್ಸಂತೂ ದಿನೇ ದಿನೇ ಪ್ರವರ್ತಮಾನಕ್ಕೆ ಬಂದು ಇವನಿಗಂತೂ ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಯೋಚನೆ ಮಾಡಿದ, ಅವಳನ್ನು ಪರೀಕ್ಷೆ ಮಾಡಿ ಮತ್ತೆ ನೋಡುವ ಮುಂದೆ. ಹಾಗಾಗಿ ಪರೀಕ್ಷೆ ಮಾಡಬೇಕು ಅಂತ ಹೊರಟಿದ್ದಾರೆ. ಗಿರಿಸುತೆಯಂ ಕಾಣ್ಬಲ್ನಂ ಪರಮ ಬ್ರಹ್ಮಚರ್ಯದಿಂದಂ ತಾನಿದ್ದ ಇರವಂ ತೋರುವದರದಿಂ ಗಿರಿಶಂ ವಟುವೇಷಮಂ ವಿರಾಜಿಸೆ ತಳೆದಂ. ಹೇಗೆ ಹೋಗುವುದು? ನೇರವಾಗಿ ಶಿವನ ರೂಪದಲ್ಲಿ ಹೋಗ್ಲಿಕ್ಕೆ ಆಗ್ತದ ಪರೀಕ್ಷೆ ಮಾಡಲಿಕ್ಕೆ? ಹಾಗಾಗಿ ಶಿವ ಹೇಳಿದ ಕೂಡಲೇ ಪಂಚಮುಖ, ದಶಭುಜ, ಯಾರಿಗಾದ್ರೂ ಗೊತ್ತಾಗ್ತದೆ ಶಿವ ಬಂದಿದ್ದಾನೆ ಅಂತ. ಹಾಗಾಗಿ ಅದನ್ನೆಲ್ಲ ಮರೆಮಾಚುತ್ತಾನಂತೆ. ತನ್ನ ಭೀಮಾಂಗಗಳನ್ನೆಲ್ಲ ಮರೆಮಾಚಿಕೊಂಡು ಯಾವ ವೇಷ ತಾಳುವುದಪ್ಪ? ಮೊನ್ನೆ ಮಾತಾಡುವಾಗ ಎಲ್ಲ ಬ್ರಾಹ್ಮಣ ವೇಷವೇ. ಹಾಗಾಗಿ ಇಲ್ಲಿ ಒಟುವಿನ ವೇಷವನ್ನು ತಾಳು, ವೇಷ ತಾಳುವವರೆಗೂ ಇದನ್ನೇ ತಾಳುವುದು. ಹಾಗಾಗಿ ಒಟು ವೇಷವನ್ನು ತಾಳಿದ ಒಂದರ್ಥದಲ್ಲಿ ಅದು ಸರಿಯೇ. ಯಾಕಂದ್ರೆ ಗಿರಿಸುತೆಯನ್ನು ಕಾಣುವವರೆಗೂ ತಾನು ಬ್ರಹ್ಮಚರ್ಯ ಪಾಲನೆಯನ್ನು ಮಾಡ್ತಾ ಇದ್ದೇನೆ ಅನ್ನುವುದು ಅರಿವಾಗಬೇಕು ಆಕೆಗೆ. ಅದನ್ನು ಸಂಕೇತಿಸುವ ರೀತಿಯಲ್ಲಿ ಒಟು ವೇಷವನ್ನು ತಾಳಿದ್ದಾನೆ, ತಾಳಿ ಬಂದಿದ್ದಾನೆ ಪರೀಕ್ಷೆ ಮಾಡುವುದಕ್ಕೆ. ಎಲೆಯ ದಿದಿ ಬಳಂತಿರಿ ಎಮ್ಮಿ ಫಲದಿಂದ ನಿಮ್ಮ
ಪಸಿವನು ಉಡುಗಿದಿಯನು ತೈಫಲಂ ಕೈಕೊಂಡವೆವು ಈಲನದಿಯದಾರ್ ತಪವು ಅಗಣ್ಯವಾವನ ಪುಣ್ಯಂ ಎಲೆಯತಿಥಿ ಬಳಲ್ದಿರಿ. ಬಂದವರು ಅತಿಥಿಗಳು ವಟುವೇಷದಿಂದ ಬಂದು ಹಾಗಿದ್ರು ಅತಿಥಿಯೇ. ಹಾಗಾಗಿ ಪಾರ್ವತಿಯ ಅಗಜಿಯ ಸಖಿಯರಿದ್ದಾರೆ, ಇಲ್ಲಿಗೆ ಅತಿಥಿ ಸತ್ಕಾರ ಮಾಡ್ತಾರೆ. ಎಲೆ ಅತಿಥಿ ಸತ್ಕಾರದಲ್ಲಿ ಒಂದು ಪರಿ ಮಾತು ಕೂಡ, ಏನು ಬಂದಿರಿ, ಹದುಳವಿದ್ದೀರಿ ಅಂತ ಕರೆಯುವಂಥದ್ದು, ಕ್ಷೇಮ ಸಮಾಚಾರ ಕೇಳುವಂಥದ್ದು, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂಥದ್ದು. ಹಾಗೆ ಬಳಲ್ದಿರೆ ಮಾರ್ಗಾಯಾಸವನ್ನು ಪರಿಹಾರ ಮಾಡಿಕೊಳ್ಳಿ, ಬನ್ನಿ ಬನ್ನಿ, ಹಣ್ಣು ತಗೊಳ್ಳಿ, ಹಾಲು ತಗೊಳ್ಳಿ, ಕೈಕಾಲು ತೊಳ್ಕೊಳ್ಳಿ, ಇದೆಲ್ಲ ನಮ್ಮ ಪದ್ಧತಿ. ಹಾಗೆ ಅದನ್ನೆಲ್ಲ ಮಾಡ್ತಾರೆ ಸಖಿಯರು. ಅಷ್ಟೇ ಮಾತ್ರ ಅಲ್ಲ, ಹಾಗೆ ತಪಸ್ಸನ್ನು ಆ ವಿಶೇಷವಾದ ಉಪಚಾರ, ಆದರ ಉಪಚಾರವನ್ನು ಪಡ್ಕೊಂಡು ಮಾತಾಡ್ತಾನೆ. ನೀವು ನನಗೆ ಆತಿಥ್ಯ ಮಾಡಿದ್ರಲ್ಲ, ಈ ಆತಿಥ್ಯದ ಸಂತೋಷದಿಂದ, ವಿಶ್ವಾಸದಿಂದ, ಒಡಮೂಡಿದ ಆ ಆತ್ಮೀಯತೆಯಿಂದ ಕೇಳ್ತಾ ಇದ್ದೇನೆ, ಇವಳು ಯಾರು? ಈ ಲಲನೆ ಯಾರು? ತಪಸ್ ಮಾಡ್ತಾ ಇದ್ದಾಳಲ್ಲ, ಯಾರಿಗಾಗಿ ತಪಸ್ ಮಾಡ್ತಾ ಇದ್ದಾಳೆ? ಯಾವ ಪುಣ್ಯಾತ್ಮನಿಗಾಗಿ? ಅದು ಅವನ ಪುಣ್ಯಂ. ಬೆಸಗೊಂಡುಡೆದೋಷಪೇ ಈ ಪೊಸ ಕನ್ನೆ ತಪೋ ನಿರೋಧದಿಂದಿರ್ದುಡೆ ಸೈರಿತ ಬರ್ಪುದೆ ತಪಮಮ್ಮಣಿಸುವವರಿಲ್ಲ. ತಪಮಂ ಮಾಣಿಸುವವರಿಲ್ಲ, ಸಹಾಯ ಸಂಪದಮಿಲ್ಲ. ಬೆಸಗೊಂಡೊಡೆ ದೋಷವೇ. ಒಂದು ಕಂಡೀಷನ್ ಆಗ್ತಾನೆ, ನೀವೆಲ್ಲ ಇದು ಕೊಟ್ರಲ್ಲ, ಸಂತೋಷ ಆಯ್ತು ನನಗೆ, ಆದ್ರೆ ನೀವು ಸ್ವೀಕಾರ ಮಾಡಬೇಕಾದ್ರೆ ನನಗೆ ಪ್ರಶ್ನೆಗೆ ಉತ್ತರ ಬೇಕು. ಇದು ಕಂಡೀಷನ್. ಅದಕ್ಕೆ ಅವ್ರು ಹೇಳ್ತಾರೆ, ಇವರ ಚಿಂತೆ ನಿನಗೆ ಯಾಕಪ್ಪ? ಅದನ್ನು ಹೇಳಬೇಡ. ಈಕೆಯ ಇರುವಿನ ಚಿಂತೆ ನಿನಗೆ ಬೇಡ, ಇವರ ಅರಿವಿನ ಚಿಂತಾರತಿ ನಿನಗೇಕೆ? ನಿನಗೆ ಬಾಯಾರಿಕೆ ಆಗಲಿಲ್ವಾ? ನಿನಗೆ ಪಥ ಪರಿಶ್ರಮ ಆಗಲಿಲ್ವಾ? ಬಾಯಾರಿಕೆ ಪರಿಹಾರ ಆಗಬೇಕಾ? ಪಥ ಪರಿಶ್ರಮ ಆಗಬೇಕಾ? ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡು, ಅದನ್ನೆಲ್ಲ ನೀಗಿಸಿಕೋ. ಸುಮ್ಮನೆ ತಲೆ ಹರಟೆ ಮಾಡಬೇಡ. ಅವಳು ಯಾರಾದ್ರೆ ನಿನಗೇನಂತೆ ಅಂತ ಅಂದಾಗ ಹೇಳ್ತಾನಂತೆ, ಅಲ್ಲಯ್ಯ, ನಾನು ಕೇಳಿದ್ರಲ್ಲಿ ಏನು ತಪ್ಪಿದೆ? ಬೇಸಗೊಂಡೊಡೆ ಏನು ದೋಷ? ಹೊಸ ಕನ್ನೆ ಇವಳು, ಪ್ರಾಯದವಳು, ಏರು ಯೌವನೆ, ಇಲ್ಲಿ ಬಂದು ತಪಸ್ಸಿನಿಗೆ ಕೂತಿದ್ದಾಳೆ ಅಂತಂದ್ರೆ ಯಾರಾದ್ರೂ ಕೇಳುವುದೇ ಇಲ್ವಾ? ಅವ ವಯಸ್ಸಿಗೆ ಮೀರಿದ್ದಲ್ವದು, ಯಾಕೆ ಈ ತಪಸ್ಸು? ಅದಕ್ಕಾಗಿ ಕೇಳ್ತಾ ಇದ್ದೇನೆ, ಯಾರಿಗಾಗಿ ತಪಸ್ಸು ಮಾಡ್ತಾ ಇದ್ದಾರೆ? ಈ ಮಾತು ಕೇಳುವಾಗ ಪಾರ್ವತಿ ಏನಾಗ್ತದೆ ನೋಡಿ. ನಿನಗೆ ಗೀತರುಡತೆಯುಳ್ ಘನ ತಪವಿಡಿಗೊಂಡುದ ಕಥ ನವಲತೆಯಂ ಸೂರ್ಯನ ಬಿಸಿಲಿಂ ಹೊರಗಿಪ ದುಷ್ಟನ ನೆನಗೈದ ಅರಿಪಮನೆ ಸೌಕುಮಾರ್ಯಾವರಣಿ ನಿನಗೆ ಈ ತರುಣತೆಯುಳ್. ನೋಡಿ, ಒಳ ಮನಸ್ಸು ಶಿವನನ್ನು ಕುರಿತು ಪ್ರೀತಿ ಮಾಡ್ತಾರೆ. ಅನಪೇಕ್ಷಿತವಾಗಿ ಪಾರ್ವತಿಯ ಮನಸ್ಸು ತಳಮಳಗೊಳ್ತದೆ. ನೀವು ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ಅವನ ಪುಣ್ಯಂ ಅಂತ. ಒಟ್ಟು ನಿಜವಾದ ವಟುವ ಅಥವಾ ಅದರ ಹಿನ್ನೆಲೆಯಲ್ಲಿ ಏನಾದರೂ ಉಂಟು ವಿಶೇಷ? ಹಾಗೆ ಮನಸ್ಸು ಸ್ವಲ್ಪ ವಿಚಲಿತ ಆಗ್ತದೆ. ಅವನು ತುಂಬಾ ಪ್ರಶ್ನೆ ಮಾಡ್ತಾನೆ, ಈ ತಾನು ಇದರಲ್ಲಿ ನಿನಗೆ ಯಾಕಪ್ಪ ಈ ಸಂಗತಿ, ಹಾಗೆ ಹೀಗೆ ಹೇಳ್ತಾ ಇದ್ದಾನೆ. ಇವರು ಜಯ ವಿಜಯರು, ಸಖಿಯರು ಹೇಳಿದ ಮಾತಿಗೆ ಕಿವಿ ಕೊಡ್ತಾ ಇಲ್ಲ, ಹರಡ್ತಾ ಇದ್ದಾನೆ. ಗಿಳಿ ಮಾತಾಡ್ತಾ ಇದ್ದಾನೆ. ಅವನ ಮಾತಿಗೆ
ಬೇಕು ಬೇಡ ಅಂತ ಹೇಳುವವರು ಇಲ್ಲ. ಆದರೆ ಅಗಜಿಗೆ ಏನೋ ಒಂಥರ ಅಪ್ಯಾಯಮಾನ ಅನ್ನಿಸ್ತಂತೆ ಒಳ ಮನಸ್ಸು. ಸಿಟ್ಟು ಬರ್ತದೆ. ಈ ದ್ವಂದ್ವ ಭಾವ ಉಂಟಲ್ಲ, ದ್ವಂದ್ವ ಭಾವ ಉಂಟಾಗ್ತದೆ. ನೇರ ಕೇಳ್ತಾನೆ, ನಿನಗೆ ಯಾಕೆ ಈ ತಾರುಣ್ಯದಲ್ಲಿ ಈ ಕೆಲಸ? ಘನ ತಪಸ್ಸು ಯಾಕೆ? ತಪಸ್ಸು ಮಾಡೋ ಪ್ರಾಯವಾಯಿತು, ಏನ್ ಮಾಡ್ತಾ ಇದ್ದೀಯ ನೀನು? ಯಾರು ನವಲತೆಯನ್ನು ಸೂರ್ಯನ ಬಿಸಿಲಿಗೆ ಹಾಕಿದವರು? ಸೂರ್ಯನ ಬಿಸಿಲಿಗೆ ಹಾಕಿದ್ರೆ ಏನಾಗ್ತದೆ ನವಲತೆ? ಹಾಗೆ ಆಗಿದೆ ನಿನ್ನ ಕತೆ. ಹಾಗಾಗಿ ಆ ದುಷ್ಟ ಯಾರು? ನೀನು ಯಾರ ಕುರಿತಾಗಿ ತಪಸ್ಸು ಮಾಡ್ತಾ ಇದ್ದಿ? ಯಾರು ನನಗೆ ಹೇಳು, ಅವನಿಗೆ ತಕ್ಕ ಶಾಸ್ತಿ ನಾನು ಮಾಡ್ತೇನೆ. ನೀನು ತಪಸ್ಸು ಮಾಡಿದ್ದು ಯಾರ ಕುರಿತಾಗಿ? ಎಷ್ಟು ಚಂದ ಚೌಕಮಾರ್ಯಾವರಣೆ ಅಂತ ಸಂಬೋಧನೆ ಮಾಡ್ತಾನೆ. ಅಗ್ಗಕ್ಕೂ ಕಾಮಗನನು ಮುಕ್ಕಣ್ಣನು ಅಖಿಲ ವೇದ ಶಾಸ್ತ್ರ ಕ್ರಮವು ಮಿಕ್ಕವನುಳ್ ಪಿತೃವನದುಳ್ ಮಿಕ್ಕವನುಳ್ ಪಿತೃವನದುಳ್ ಒಕ್ಕವನುಳ್ ಅದೆಂತು ಚಿತ್ತವಿಟ್ಟೇರದಾಂಗಿ ಅದೆಂತು ಚಿತ್ತವಿಟ್ಟೇರದಾಗಿ. ಒಟ್ಟು ವೇಷದಲ್ಲಿ ಬಂದವನು ಕೇಳುವ ಪರಿ ನೋಡಿ. ಇಲ್ಲಿ ಬೇರೆ ಯಾರು ಬಂದದ್ದಲ್ಲ, ಸ್ವತಃ ಅವನೇ ವೇಷ ಮರೆಸಿ ಬಂದದ್ದು. ಅವನನ್ನೇ ಅವನು ಬೈಕೊಳ್ತಾ ಇದ್ದ. ಒಂಥರ ಹಿರಿಮೆ. ಆ ಹಿರಿಮೆಯನ್ನೇ ಕೆಡುಕಾಗಿ, ಒಳಿತನ್ನೇ ಕೆಡುಕಾಗಿ, ಕೆಡುಕನ್ನೇ ಒಳಿತಾಗಿ ವರ್ಣಿಸುವುದುಂಟಲ್ಲ, ಹಾಗೆ ವ್ಯಾಜ ನಿಂದೆ ಅಂತ ಹೇಳ್ತಾರೆ, ನಿಂದಾ ಸ್ತುತಿ ಅಂತ ಕರೀತಾರೆ. ಬೇರೆಯವರು ಸ್ತುತಿ ಮಾಡೋದಲ್ಲ, ಇವನೇ ಹೇಳ್ತಾ ಇದ್ದಾನೆ. ಕಾಮಹರಾಮ, ನೀನು ಯಾರ ಬಗ್ಗೆ ಪ್ರೀತಿ ಮಾಡೋದು? ಯಾರ ಬಗ್ಗೆ ತಪಸ್ಸು ಮಾಡೋದು? ಕಾಮದ ಅಧಿದೇವನಾದಂತಹ ಮನ್ಮಥ, ಅವನನ್ನೇ ಕೊಂದ ಪುಣ್ಯಾತ್ಮ. ನೀನು ಅವನಲ್ಲಿ ಪ್ರೀತಿ ಹುಡುಕ್ತೀಯ? ಸಾಧ್ಯವ ನನಗೆ? ಹುಚ್ಚಿ ನೀನು. ಅಖಿಲ ವೇದ ಅಂದ್ರೆ ಅವಳು ಶಿವನನ್ನು ಕುರಿತು ನಾನು ತಪಸ್ಸು ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಿಟ್ಟು, ಯಾಕಂದ್ರೆ ಉಪಾಯ ಇಲ್ಲ. ತುಂಬಾ ಮಾತುಗಳು ಬರ್ತವೆ, ಅದನ್ನು ಹಾರಿಸಿದ್ದೇವೆ. ಉಪಾಯ ಇಲ್ಲ, ಖುಷಿಯಾಗಿದೆ ಅವಳಿಗೆ. ಶಿವನ ಹೆಸರು ಹೇಳಬೇಕು, ಅವನ ಕುರಿತೇ ನಾನು ತಪಸ್ಸು ಮಾಡ್ತಾ ಇರೋದು ಅಂತ. ಹೋಗಿ ಹೋಗಿ ಅವನ ಸಿಕ್ಕಿದ್ದು ನಿನಗೆ ಪುಣ್ಯಾತ್ಕೀರ್ತಿ. ಮುಕ್ಕಣ್ಣ ಅವ. ಸಾಮಾನ್ಯ ಮನುಷ್ಯರಿಗೆ ಹಿಡಿದು ಎಷ್ಟು ಕಣ್ಣು, ದೇವತೆಗೆ ಹಿಡಿದು ಎಷ್ಟು? ಎರಡೇ ಕಣ್ಣು. ಅದು ಚಂದ. ನೀವು 3 ಕಣ್ಣಿನ ಎಂತ ವಿಚಿತ್ರದವ. ಕಾಮಹರ, ಮನ್ಮಥನ್ನೇ ಕೊಂದವ. ಜೊತೆಗೆ ಎಲ್ಲರಿಗೂ ವೇದಶಾಸ್ತ್ರ ಅಂತ ಹೇಳಿದ್ರೆ ಬಹಳ ಗೌರವ, ಅದರ ಅನುಸಾರವಾಗೇ ನಡೆಯುವು. ಈ ಪುಣ್ಯಾತ್ಮನಿಗೆ ವೇದಶಾಸ್ತ್ರ ಅಂದ್ರೆ ಗೌರವವೂ ಇಲ್ಲ, ಅದನ್ನು ಮೀರಿದವ. ಶಾಸ್ತ್ರ ಕ್ರಮವನ್ನು ಮೀರಿದವ. ಮತ್ತೆ ಕ್ರಮ, ಒಂದು ಕ್ರಮ ಉಂಟು ಅವನಿಗೆ. ಬದುಕೋದಕ್ಕೊಂದು ಕ್ರಮ ಉಂಟ. ಎಲ್ಲೆಲ್ಲೋ ಬದುಕಿರ್ತಾನೆ, ಬೂದಿ ಬಡಕ, ಹಿತವನದಲ್ಲಿರ್ತಾನೆ. ಹೋಗಿ ಹೋಗಿ ಅವನ ಸಿಕ್ಕಿದ್ದು ಎಂತು ಚಿತ್ತ ಬಿಟ್ಟೆಲ್ಲ ತಾಂಗಿ. ಚಂದ ಪ್ರಯೋಗ ನೋಡಿ. ಭೀಕರವಪ್ಪ ಶೂಲಿಯ ವಿಲಾಸೆಯೊಳ್ ಈ ತಪವು ಆತನೇಕೆ ನೀನೇಕೆ ಕೃಪಾಣವೇಕೆ ಲತೆಯೇಕೆ ಲಸತ್ಕರಿಯೇಕೆ ಪ್ರಂಬೆತಾನೇಕೆ ಕೃಷಾನುವೇಕೆ ಹೊಸ ಹೂವಿನ ಮಾಲೆಯದೇಕೆ ಮಾನುವೇಕೆ ಆ ಕುಮುದಂದನೇಕೆ ಸಿಡಿಲೇಕೆ ಮರಾಳನದೇಕೆ ಲೋಕದುಳ್ ಭೀಕರವಪ್ಪ ಶೂಲಿಯ ಅಭಿಲಾಷೆಯುಳ್ ಈ ತಪವು. ಸ್ಮಶಾನವಾಸಿಯಾದವನು ನೋಡ್ಲಿಕ್ಕೂ ಭಯಂಕರ. ಯಾರಿಗಾದ್ರೂ ಧೈರ್ಯ ಬರ್ತದೆ? ಈ ಪುಣ್ಯಾತ್ಮ ಹೋಗಿದ್ದಾನೆ, ಶೂಲಧರ. ಅವನು ನೋಡಿದ್ರೆ ಯಾರಾದ್ರೂ ಹೆದರ್ತಾರೆ, ಪ್ರೀತಿ ಬರ್ತದ? ಅವನ ವೇಷ ನೋಡು. ಹೀಗಿರ್ಬೇಕಾದ್ರೆ ನಿನಗೆ ತಪಸ್ಸು, ನಿನಗೆ ಬೇರೆ ಕೆಲಸ ಇಲ್ಲ. ನಿನಗೆ ತಪಸ್ಸು ಏಕೆ? ನೀನೇಕೆ? ಅವನು ಖಡ್ಗ, ನೀನು ಲತೆ. ಎಲ್ಲಿಗೆಲ್ಲಿಯ ಸಂಬಂಧ?
ಕರಿ ಏಕೆ ಕದಲಿ ಏಕೆ, ಅಗ್ನಿ ಏಕೆ ಹೂಮಾಲೆ ಏಕೆ, ಎಲ್ಲ ಪರಸ್ಪರ ವಿರುದ್ಧ. ಹರಿಹರ ಕವಿಯ ವಿಶೇಷವೇ ಅದು. ಈ ವಿರುದ್ಧ ಸಂಗತಿಗಳನ್ನೆಲ್ಲ ಅಸಂಭವಗಳನ್ನು ಸಂಭಾವ್ಯ ಮಾಡತಕ್ಕಂತಹ ಕೆಲಸ ಒಂದು. ಅಲ್ಲಲ್ಲಿ ನೋಡಿದ್ರೆ ಇಂಥದ್ದೇ ಬರ್ತದೆ. ಆಗ ನೋಡಿದ್ದೇವೆ, ಈಗಲೂ ನೋಡ್ತಾ ಇದ್ದೇವೆ. ಸಂಭಾಷಣೆ ಅಂದರೆ ಸಣ್ಣ ಸಣ್ಣ ಮಾತುಗಳು, ಆದರೆ ಅತ್ಯಂತ ಪ್ರಭಾವಪೂರ್ಣ ಮಾತುಗಳು. ಕರಿ ಏಕೆ ಕದಲಿ ಏಕೆ, ಅಗ್ನಿ ಏಕೆ ಹೂಮಾಲೆ ಏಕೆ, ರವಿ ಏಕೆ ನೈದಿಲೆ ಏಕೆ, ಅಂದ್ರೆ ಒಂದಕ್ಕೊಂದು ವಿರುದ್ಧ. ಸಿಡಿಲಿ ಏತಕ್ಕೆ, ಕಲಹಂಸವೇತಕ್ಕೆ. ಅಂದ್ರೆ ಅವನು ಸಿಡಿಲು, ನೀನು ಕಲಹಂಸ. ಎಲ್ಲ ಹೇಳ್ತಾನೆ. ಹೇಳಿ 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 ಮನಸ್ಸನ್ನು ಕೆಡಿಸುವ ಪ್ರಯತ್ನವ ಅಲ್ಲ, ಇದು ಹೆಟ್ಟಿ ನೋಡುವ ಪ್ರಯತ್ನ. ಇವಳ ಮನಸ್ಸೆಷ್ಟು ಗಟ್ಟಿ ಇದೆ ನೋಡುವ ಅಂತ. ನೀನಿಯಲ್ ವಿಷಮಾತಂ ನೀನತಿ ಮೃದು ಕಠಿಣ ಗುಣಗಣಾಶ್ರಯನಾಥಂ ನೀನಬಲೆಯು ರುದ್ರನಾಥಂ ನೀನ್ ಉರುತರ ಭೀರು ಸರ್ಪಭೂಷಣನಾಥಂ ನೀನಿಯಳ್ ವಿಷಮಾತಂ ನೀನತಿ ಮೃದು. ಇಂಥ ಚಂದದ ಹೋಲಿಕೆ ಕೊಡ್ತಾ ಇದ್ದಾನೆ ನೋಡಿ, ಹೇಗೆ ಕಂಪೇರ್ ಮಾಡ್ತಾನೆ. ನೀನಿಯಳ್ ವಿಷಮಾತಂ, ನೀನು ಎಷ್ಟು ಸುಮಕೋಮಲೆ, ಅವನು ಎಂಥ ವಿಷಕಾರಿ. ನೀನು ಅತ್ಯಂತ ಮೃದುವಾದವಳು, ಅವನು ಎಂಥ ಕಠಿಣ ಪುರುಷ. ಮನಸ್ಸು ಅಷ್ಟೇ ಕಠಿಣ, ಯಾಕಂದ್ರೆ ನೀನು ಇಷ್ಟೆಲ್ಲ ತಪಸ್ ಮಾಡ್ತಾ ಇದೀಯ, ಬಂದಿದ್ದ. ಜೊತೆಗೆ ನೀನು ಅಬಲೆ, ಅವನು ಉಗ್ರ. ಎಲ್ಲಿಂದೆಲ್ಲಿಯ ಸಂಬಂಧ, ಎತ್ತನಿಂದ ಸಂಬಂಧ, ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತ ಹೇಳಿದ ಹಾಗೆ ಏನ್ ಸಂಬಂಧ, ಎಲ್ಲಿಂದೆಲ್ಲಿ ಸಂಬಂಧ. ಒಂದು ಹೋಲಿಕೆ ಬೇಕಲ್ಲ, ಒಂದು ಸಾಮ್ಯ ಬೇಕಲ್ಲ. ವರ ಸಾಮ್ಯ ಅಂತಾರ, ಉಂಟಾ? ಏನು ಸಾಮ್ಯ ಬಂತು? ಏನೂ ಇಲ್ಲ. ನೀನು ಉರುತರ ಬೀರು, ನೀನು ಹೆದರುವವಳು, ಅವನು ಸರ್ಪಭೂಷಣ, ಹೊರಳಿಗೆ ಸರ್ಪವನ್ನು ಧರಿಸಿಕೊಂಡನು. ಇಂಥವನೊಟ್ಟಿಗೆ ನೀನು ಹೇಗೆ ಬಾಳ್ತೀಯಪ್ಪ? ಹುಲಿಗವಲುಡೆದು ಹುಲಿದೊಡಲುಡುಗೆಯ ಹಾವಿನ ನೆಲೆದೊಡಿಗೆಯ ನೊದಲ ಕಣ್ಣ ಹಟ್ಟಾಂಗದ ಪಂದಲೆಗಳ ಮಾಲಿಯ ಶೂಲದ ಕಲಿಗೆ ಅಂಜದೆ ಮನವನೆಂತು ಮಾಡಿದೆ ಮುಗ್ಧೇ. ಹೇಳ್ತಾರಲ್ಲ ನಮ್ಮಲ್ಲಿ, ಹೋಗಿ ಹೋಗಿ ಅವನ ಸ್ವರೂಪ ನೋಡ್ಬಾರ್ದ. ಅವನನ್ನು ನೀನ್ ಮೆಚ್ಚಿದ್ದ. ಅವ ಎಂತಕವ, ಅವನ ಸ್ವರೂಪ ಎಂತದ್ದು? ಹುಲಿ ತೊಗಲಿನ ಉಡುಗೆ. ಯಾರಾದ್ರೂ ಹುಲಿ ಚರ್ಮ ಉಟ್ಕೊಂಡು ಕೊಡ್ತಾರ, ಅವನು ನೀನು ಪ್ರೀತಿ ಮಾಡಿದ್ದು. ಆಭರಣ, ಹಾವುಗಳು, ಅತಿ ವಿಚಿತ್ರವಾದದ್ದು. ಕಣ್ಣು, ಹಣೆಯಲ್ಲಿ ಕಣ್ಣವನು ಬೇಕಾ? ಹೊರಳಿದೆ ಹಾಸ್ಯ ತಲೆಗಳ ವೃಂದ ಮಾಲೆ, ಭೀಭತ್ಸ. ಇಂಥವನನ್ನು ನೀನು ಮೆಚ್ಚಿದ್ಯಲ್ಲ, ಹೋಗಿ ಹೋಗಿ ನಿನ್ ತಲೆ ಕೆಟ್ಟಿದ್ಯಾ ನಿನಗೆ. ತಪವಂತದಿರ್ಕಿ ಮಾಡುವ ಜಪವಿರ್ಕಿ ಮೃಗಾಂಕಮೌಳಿಯಂಬರದಿವು ಧ್ಯಾನಿಪುದಿರ್ಕೆ ಶಂಭುವಂ ನಿಂದಿಪುದವು ಕೇದೊಂದು ಪಾಪ ಮಿಂದೆನಗಾಯ್ತೇ. ಅಲ್ಲ, ಇಷ್ಟೆಲ್ಲ ಆಗಿ ಈ ಪುಣ್ಯಾತ್ಮ ಹೀಗೆ ಬೈತಾ ಇದ್ದಾನಲ್ಲ, ಬಾಯಿಗೆ ಬಂದ ಹಾಗೆ. ಅದು ಯಾರನ್ನು? ತಾನು ಒಲಿದವನನ್ನು. ಯಾರಿಗಾದ್ರೂ ಇಷ್ಟ ಆದೀತ? ತಾನು ಮೆಚ್ಚಿ ಒಲಿದವನಿಗೆ ಮಸನ ಸುಖ.
ಮಾತೆ ಉಂಟಲ್ಲ. ಆ ವ್ಯಕ್ತಿ, ನಾನು ಮೆಚ್ಚಿದ ವ್ಯಕ್ತಿಯನ್ನು ಇವನು ಹೀಗೆ ಬೈತಾ ಇದ್ದಾನೆ ಅಂತ ಹೇಳಿ ಇವನು ಎಷ್ಟು ಅಧಿಕ ಪ್ರಸಂಗಿ ಗೊತ್ತೋ ಇವನು ಅಂತ ಸಿಟ್ಟು ಬಂತು. ಆದ್ರೆ ಏನ್ ಮಾಡೋದು, ಸಿಟ್ಟು ಮಾಡ್ಲಿಕ್ಕೆ ಆಗುವುದಿಲ್ಲ. ನಾನೀಗ ತಪಸ್ಸು ಮಾಡ್ತಾ ಇರುವೋಳಲ್ಲ, ತಪದ ಮಾತು ಹಾಗೆ ಇರ್ಲಿ. ಈಗ ಚಂದ್ರಶೇಖರನ್ ಧ್ಯಾನಿಸಲಿಕ್ಕೂ ಆಗುದಿಲ್ಲ, ಮನಸ್ಸು ಹಾಳು ಮಾಡ್ಬಿಟ್ಟೆ ನಾನು. ಎಂತ ಮಾಡುದು, ಹಿಡ್ಕೊಂಡು ಬಡಿಬೇಕು ಅಂತ ಕಾಣ್ತದೆ, ಆದ್ರೆ ಬಡಿಲಿಕ್ಕೆ ಗೊತ್ತಿಲ್ಲ ಛೆ ಅಂತ ವಿಕೃತ ಮಾನಸೆಯಾಗಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಶಿವನಿಂದೆ, ತಾನು ಒಲಿದವನನ್ನು ನಿಂದೆ, ಆ ನಿಂದೆಯನ್ನು ನಾನು ಕೇಳಬೇಕಲ್ಲ. ಶಾಂತಂ ಪಾಪಂ ಅಂತ ಕಿವಿ ಮುಚ್ಚಿಕೊಳ್ತಾಳೆ. ಘೋರ ತಪದಲ್ಲಿ ಕೋಪಿಸಬಾರದು, ಘೋರ ತಪದಲ್ಲಿ ಕೋಪಿಸಬಾರದು, ತಾಂ ತಪದ ಕೇಳು ಪತಿದಿಲ್ದೆಯುಮು, ಸೈರಿಸಬಾರದೆನುತ್ತೆ ವಿಚಾರ ಮನುಳಿದು ಅಗಜೆ ಮನದ ಮುಳಿಸಿಂದಾಗಳ್. ಕೋಪ ಬಾರ್ದಿರ್ತದನಂತ, ಬಾಯಿಗೆ ಬಂದಾಗ ಬೈತಾ ಇದ್ದಾನೆ. ಯಾವುದೆಲ್ಲ ಪ್ಲಸ್ ಪಾಯಿಂಟ್ ಅದನ್ನು ಮೈನಸ್ ಪಾಯಿಂಟ್ ಆಗಿ ಬೈತಾ ಇದ್ದಾನೆ. ಯಾವುದೆಲ್ಲ ಒಳ್ಳೇದು ಅಂತ ನಾನು ನಂಬಿದ್ದೇನಾ, ಅದಕ್ಕಾಗಿ ಅವನನ್ನು ಮೆಚ್ಚಿದ್ದೇನಾ, ಅದೆಲ್ಲ ಕೆಟ್ಟದು ಅಂತ ಬಿಂಬಿಸ್ತಾ ಇದ್ದಾನೆ ಈ ಪುಣ್ಯಾತ್ಮ. ಕೋಪ ಬರದಿರ್ತದೆ ಅವಳಿಗೆ. ಘೋರ ತಪಸ್ಸು ಮಾಡ್ತಾ ಇದ್ದೆ ನಾನು, ಕೋಪಿಸಬಾರದು ಅನ್ನುವುದು ಸಾಮಾನ್ಯ ಜ್ಞಾನ. ಹಾಗೆ ನಾನು ಕೋಪಿಸಾಗುವುದಿಲ್ಲ. ಆದ್ರೆ ಏನು ಮಾಡೋದು, ಪತಿ ನಿಂದೆ. ಅವಳ ಮನಸ್ಸಲ್ಲಿ ಅವನೇ ಪತಿ ತಿಳ್ಕೊಂಡು ಆಗಿದೆ ಅಲ್ಲ, ಹಾಗಾಗಿ ಇನ್ನು ಪ್ರಶ್ನೆ ಇಲ್ಲ. ಪತಿ ನಿಂದೆಯನ್ನು ಸಹಿಸುವುದು ಸಾಧ್ಯವೇ ಇಲ್ಲ. ತಾನು ಮೆಚ್ಚಿದವನ್ನು ನಿಲ್ಲಿಸುವುದು ಅಂತ ಹೇಳಿಲ್ಲ, ಪತಿ ನಿಂದೆಯನ್ನು ಸಹಿಸುವುದು ಸಾಧ್ಯವಿಲ್ಲ. ಹಾಗಾಗಿ ಮನದೊಳಗೆ ಕೋಪ ಕ್ರೋಧ ಏರಿತಾನೆ. ಏನ್ ಮಾಡೋದು, ಬಡಿಲಿಕ್ಕೆ ಆಗುದಿಲ್ಲ. ಏನ್ ಮಾಡ್ತಾಳೆ ನೋಡಿ, ಆದ ನಿರೋಧದ ನಿಂದೆಯನು ಆದರಿಸದೆ ಬಸಿತದಿಂದೆ ವಿಪ್ರನನಿಗೆ ಪೋಪೋಪುದು ವಟುವೇಶಂ ಶಿವನಾದೊಳದೆ ಪುಸಿದಿತಕ್ಕೆ ನಿಲ್ಮುದೇ ಜಗದುಳ್. ಎಂತ ಇರ್ತದೆ ಅಲ್ಲಿ, ಹೊಡೆಯೋಣ ಅಂದ್ರೆ ಕೈಯಿಂದ ಬಡಿಲಿಕ್ಕೆ ಆಗುದಿಲ್ಲ. ಆದ ಅಸಹನೆಯ ಭರದಲ್ಲಿ ಅಲ್ಲಿ ವಿಭೂತಿಯ ಉಂಡೆ ಇತ್ತಂತೆ, ಉಂಡೆ, ಭಸಿತದ ಉಂಡೆ. ಅದನ್ನು ತೆಗೆದು ಬಿಸಾಡಿದರೆ ಶಿವನ ತಲೆಗೆ, ವಟುವಿನ ತಲೆಗೆ. ಆ ಬಿಸಾಡಿದ ರಭಸಕ್ಕೆ ಆದ ನಿರೋಧದ ನಿಂದೆಯನ್ನಾಧರಿಸದೆ ಭಸಿತದಿಂದ ವಿಪ್ರನ ನಿಡೆ. ಅಲ್ಲಿ ಒಂದು ವಿಚಿತ್ರವೇ ಜರುಗಿ ಹೋಯಿತು. ಪೋಪೋದುದು ವಟುವೇಷಂ, ಶಿವನಾದೊಡೆ ಅದು ಏನು, ಕುಸಿದಿದ್ದಕ್ಕೆ ನಿಲ್ಲುವುದೇ ಜಗದೊಳ್. ಸುಳ್ಳು ಸತ್ಯದ ಇದನ್ನು ನಿಲ್ಲಿಕ್ಕೆ ಸಾಧ್ಯವಾ, ನಿಂತು ಗೆಲ್ಲಿಕ್ಕೆ ಸಾಧ್ಯವಾ? ಅವನು ಶಿವನೇ ಆಗಿರ್ಬೋದು. ಅವನ ಸುಳ್ಳು ಪಟಾ ಬಯಲಾಗಿ ಹೋಯಿತು, ಸತ್ಯ ಎಲ್ಲರೆದುರಿಗೆ ಕಂಡು ಹೋಯಿತು. ಸುಳ್ಳು ಸುಳ್ಳೇ ಮಾತಾಡ್ತಿದ್ನಲ್ಲ, ಎಲ್ಲ ಮುಚ್ಚಿಕೊಂಡಿದ್ದಲ್ಲ, ಈಗ ಎಲ್ಲ ಬಿಚ್ಚಿಕೊಡ್ತಾರೆ. ಸರಿದುದು ಕುಸಿವೇಶದ ತೆರೆ, ಸರಿದುದು ಕುಸಿವೇಶದ ತೆರೆ, ತುರಿದುದು ಕೈ ನೀರ ತೆರೆದೆ ಪೂಮಳೆ, ಸರಿದಂ ಬರಿದುದು ಜೀರಿಗೆ ಬೆಲ್ಲದ ಪರಿಯೂ, ಮುಳಿದಿಟ್ಟ ಬಸಿತ ಮದೆ ಮದುವೆಯವು, ಸರಿದುದು ಕುಸಿವೇಶದ ತೆರೆ. ಮುಗಿಲ ತೆರೆ ಸರಿದ ಹಾಗಾಯಿತಂತೆ, ಹೊಗೆ ತಗ್ಗಿದ ಬೆಂಕಿ ಹಾಗಾಯಿತಂತೆ.
ವಟುವೇಷದೊಳಗೆ ಪರಮೇಶ್ವರ ಬೆಳಗುತ್ತಾ ಇದ್ದ. ತನ್ನ ಸ್ವಂತ ಸ್ವರೂಪದಿಂದ ಹೊರಗೆ ಬಂದಿದ್ದಾನೆ. ಭಸ್ಮಲೇಪಿಸಿದ ಒಡಲು ಕಂಡಿತು. ಹುಲಿ ತೊಗಲಿನ ಉಡುಗೆಯಿಂದ ಶೋಭಿಸ್ತಾ ಇದ್ದಾನೆ. ಹುಸಿ ವೇಷದ ತೆರೆ ಸರಿಯಿತು. ಈ ಬಿಸಾಡಿದ್ದಾಳಲ್ಲ, ಬಿಸಾಡಿದ್ದು ಸಾಂಕೇತಿಕವಾಗಿ ಜೀರಿಗೆ ಬೆಲ್ಲದ ಪರಿ. ಮದುವೆಯಲ್ಲೊಂದು ಕ್ರಮ ಉಂಟಲ್ಲ, ಜೀರಿಗೆ ಬೆಲ್ಲ. ಹಾಗೆ ಜೀರಿಗೆ ಬೆಲ್ಲವನ್ನು ಸಂಪ್ರದಾಯ. ಆ ಸಂಪ್ರದಾಯವನ್ನು ಕೂಡ ಕವಿ ತನ್ನ ಕಾವ್ಯದಲ್ಲಿ ನೆನಪಿಸಿಕೊಂಡ. ಪಾರ್ವತಿ ಪರಮೇಶ್ವರ ಮದುವೆ ಆಯಿತು ಎನ್ನುವುದೊಂದು ಸಂಕೇತಿಸಿದ್ದು. ಅವಳು ಬಿಸಾಡಿದ್ದು, ಕೋಪದಿಂದ ಬಿಸಾಡಿದ್ದು, ಆದರೆ ಅದು ಜೀರಿಗೆ ಬೆಲ್ಲ ಆಯಿತು. ಕವಿಯ ಕಾಣಿಕೆ ಇದು. ಎಷ್ಟು ಚಂದದಲ್ಲಿ ಶಿವನನ್ನು ಬೈಬಹುದು ಅಂತ ಹೇಳಿದ್ರೆ ಶಿವನ ಬಾಯಿಯಿಂದಲೇ, ವಟುವೇಷದ ಶಿವನ ಬಾಯಿಯಿಂದ ಬಯಸಿದ. ಅಂದ್ರೆ ನಾವು ನೋಡುವ ದೃಷ್ಟಿಯಲ್ಲಿದೆ. ಕೆಟ್ಟದಾಗಿ ಯೋಚನೆ ಮಾಡಿದ್ರೆ, ವಿತಂಡವಾದ ಮಾಡ್ಲಿಕ್ಕೆ ಹೋದ್ರೆ ಎಲ್ಲದಕ್ಕೂ ವಿತಂಡವಾದ ಮಾಡಬಹುದು. ಆ ವಿತಂಡವಾದದ ಒಂದು ಚಂದದ ಚಿತ್ರ ಇಲ್ಲಿದೆ. ಆದ್ರೆ ಅದು ವಿತಂಡವಾದ ಅಲ್ಲ, ಅದು ಒಂದು ಪರೀಕ್ಷೆಯ ಪರಿ. ಆ ಪರೀಕ್ಷೆಯ ಮುಖಾಂತರ ಶಿವನ ರೂಪವನ್ನು ವರ್ಣಿಸಿದ ಒಂದು ಬಗೆ. ವಿರೋಧ, ರಾವಣ, ಕುಂಭಕರ್ಣ ಇವರೆಲ್ಲ ವಿರೋಧ ಮಾಡಿ 3 ಜನ್ಮದಲ್ಲಿ ಮತ್ತೆ ಪುನಃ ಭಗವಂತನಡೆಗೆ ಹೋಗ್ತಾರಲ್ಲ, ಬಹುಶಃ ಆ ತರದ ಪರಿ ಮೊನ್ನೆಯ ಪ್ರಸ್ತಾಪ ಬಂತಲ್ಲ. ಹಾಗೆ ಏನೇ ಇರಲಿ, ಕವಿ ಹರಿಹರ ಈ ಕಾವ್ಯ ಭಾಗವನ್ನು ತುಂಬಾ ಚಂದಕ್ಕೆ ತಂದಿದ್ದಾನೆ. ಈ ಭಾಗವನ್ನು ಮಾತ್ರ ತಗೊಳ್ಬಹುದು, ಆದರೆ ಬರೀ ಶಿವನ ನಿಂದೆ ಬೇಡ, ಶಿವ ಸ್ತುತಿಯೂ ಇರಲಿ ಅಂತ ಇಟ್ಟುಕೊಂಡು ಎರಡನ್ನು ಸರಿದೂಗಿಸ್ಕೋಸ್ಕರ ನಾವು ಕೆಲವು ಪದ್ಯಗಳನ್ನು ಹೆಚ್ಚು ತಗೊಂಡು ಬಂದಿದ್ದೇವೆ. ಹೆಚ್ಚು ಕಡಿಮೆ ಇದ್ರೆ ಮನ್ನಿಸಿ. ನಂದು ಸ್ವರ ಮೊದಲಿನ ಸ್ವರ ಇಲ್ಲ. ನಮ್ಮ ವಾಚನಕಾರರದ್ದು ಸ್ವರ ಅದ್ಭುತ ಇತ್ತು. ಈಗ ಅವರದ್ದು ಸ್ವರ, ನಾನು ಹೇಳಿದೆ ಅವರ ಹತ್ರ ಮೊನ್ನೆ ಮಾತಾಡುವ, ನನ್ನ ಸ್ವರ ಇಲ್ಲ ಸರ್ ಮೊದಲಿನಾಗು. ಇವತ್ತೀಗ ಈ ಸ್ವರದಲ್ಲಿ ಮೊದಲ ಕಾರ್ಯಕ್ರಮ ಇದು ಅಂತ. ತೊಂದರೆ ಇಲ್ಲ, ನಂದು ಸ್ವರ ಸರಿ ಇಲ್ಲ ಅಂತವ್ರು ಬಂದು ಹೇಳಿದ್ರು ಫೋನ್ನಲ್ಲಿ ಮಾತಾಡುವ. ಇರ್ಲಿ ನೋಡೋಣ, ಭಗವಂತನ ದಯ ಇದ್ದಾಗ ಆಗ್ತದೆ ಅಂತ ಅಂದ್ಕೊಂಡು ಹಾಗೆ ಮಾಡಿದ್ದೇನೆ. ಹೆಚ್ಚು ಕಡಿಮೆ ಇದ್ದರೆ ಮನ್ನಿಸಿ. ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇವೆ ನಮ್ಮ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು. ಬಹಳ ಚಂದಕ್ಕೆ ವಾಚನ ಮಾಡಿದ್ದಾರೆ, ಅದಕ್ಕೆ ಅರ್ಥ ವಿವರಣೆ ಬೇಡ. ಅವಕಾಶಕ್ಕೆ ವಂದನೆಗಳು, ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಮಂಗಳ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊಲಿದಿತ್ತ ಫಲ, ಮೇದಿನಿಯ ನೊಲಿದಿತ್ತ ಫಲ, ಮತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದುಳ್ ಒಂದಕ್ಷರಮ ಕೀರ್ತರಿಗೆ, ಆಧರಿಸಿ ಶಿವಪುರಾಣದೊಳ್ ಒಂದಕ್ಷರವ ಕೀರ್ತರಿಗೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ